ಸೊ ಹೆಲೋ ಗೈಸ್, ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ವೇಟ್ ಅ ಮಿನಿಟ್. ಎಸ್ ಗೈಸ್, ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ದಟ್ ನಾನು ಕ್ಲಿಯರ್ ಆಗಿ ಕಾಣ್ತಿದ್ದೀನಿ ಅಂತ ಅನ್ಕೋತೀನಿ ಇವಾಗ ನಿಮಗೆ. ಫೈನ್. ಸೊ ವೇಟ್. ಯಾ. ಸೊ ಹೆಲೋ ಗೈಸ್, ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ದಟ್ ಈ ಒಂದು ಮೀಟಿಂಗ್ ಒಳಗಡೆ ಫಸ್ಟ್ ಆಫ್ ಆಲ್ ಐ ಅಪ್ರಿಷಿಯೇಟಿವ್ ಎಲ್ಲರೂ ಕೂಡ ಕೂತ್ಕೊಂಡಿದ್ದೀರಾ. ಓಕೆ. ದಟ್ ಟಾಪಿಕ್ ನೀವು ನೋಡಿರ್ಬೋದು. ಓಕೆ, ದಟ್ ಏನಪ್ಪ ಅಂತಂದ್ರೆ ಟಾಪಿಕ್ ಡೋಂಟ್ ಡಿಸ್ಕಸ್, ಓಕೆ, ಜಸ್ಟ್ ಡಿಸೈಡ್ ಅಂತ. ಓಕೆ. ದಟ್ ಇದ್ರ ಮೇಲೆ ಇವಾಗ ಮೀಟಿಂಗ್ ಹೋಗುತ್ತೆ. ಪ್ರಾಪರ್ ಆಗಿ ಏನಿದೆ ಅಂತಂದ್ರೆ ನೋಡಿ, ನೀವು ನಿಮ್ಮ ಒಂದು ಫೋಕಸ್ ಮೀಟಿಂಗ್ ಒಳಗಡೆ ಇರಲಿ. ಬಿಕಾಸ್ ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರಬಹುದು ನಿಮ್ಗೆ. ಬಿಕಾಸ್ ಯಾಕಂತಂದ್ರೆ ಈ ಒಂದು ಮೀಟಿಂಗ್ ನಾನು ಕೂಡ ಅಬೌಟ್ ಸಮ್ ಡೇಸ್ ಬ್ಯಾಕ್ ಅಂತಂದ್ರೆ, ಸಮ್ ಡೇಸ್ ಅಂತಂದ್ರೆ 2.5 years ಬ್ಯಾಕ್, 3 years ಬ್ಯಾಕ್ ನಾನು ಈ ಒಂದು ಮೀಟಿಂಗ್ ನೋಡಿದ್ದೆ. ದ್ಯಾಟ್ಸ್ ವೈ ಇವಾಗ ಇಲ್ಲಿದ್ದೀನಿ. ದ್ಯಾಟ್ಸ್ ಇಷ್ಟೊಂದು ಅರ್ನಿಂಗ್ಸ್ ಮಾಡ್ತಿದ್ದೀನಿ. ಬಟ್ ದಟ್ ಈಸ್ ತುಂಬಾ ಡಿಫ್ರೆಂಟ್ ಥಿಂಗ್ಸ್ ಆಯ್ತು ಲೈಫ್ ಒಳಗಡೆ. ಸೊ ದ್ಯಾಟ್ ಅದು ಯಾಕಾಯ್ತು ಅಂತಂದ್ರೆ, ನಾನು ಒಂದು ಡಿಸಿಷನ್ ತಗೊಂಡಿದ್ದೆ. ಓಕೆ. ಆ ಡಿಸಿಷನ್ ಬಂದ್ಬಿಟ್ಟು ನೀವು ಕೂಡ ಇವಾಗ ತಗೊಂಡ್ರೆ ನಿಮಗೆ ಏನಾಗಬಹುದು, ಓಕೆ, ಅಬೌಟ್ ಏನ್ ಚೇಂಜಸ್ ಆಗಬಹುದು, ನಂದೇನ್ ಚೇಂಜಸ್ ಆಯ್ತು ಅಂತ ಅಂದ್ಬಿಟ್ಟು ಕ್ಲಾರಿಟಿ ಕೊಡ್ತೀನಿ. ಅದಕ್ಕೋಸ್ಕರ ಫೋಕಸ್ ಆಗಿ, ಓಕೆ, ಏನಿದೆ ನೋಡಿ, ನಿಮ್ಮ ಒಂದು ಡೈರಿ ಪೆನ್ನು ಇದ್ರೂ ಕೂಡ ಅಬೌಟ್ ನೋಟ್ ಡೌನ್ ಮಾಡ್ಕೋಬಹುದು ನೀವು. ಓಕೆ. ದಟ್ ಏನಪ್ಪ ಅಂದ್ರೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ದಟ್ ಇವಾಗ ಶುರು ಮಾಡೋಣ. ಓಕೆ. ಫಸ್ಟ್ ಆಫ್ ಆಲ್ ಮೈ ಸೆಲ್ಫ್ ಅಬ್ರಾರ್ ಎಮ್ ಎಚ್ ಅಂತ. ಫಾರ್ ಎವರ್ ನ ಈ ಒಂದು ಬ್ಯೂಟಿಫುಲ್ ಮಾರ್ಕೆಟಿಂಗ್ ಪ್ಲಾನ್ ಒಳಗಡೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ರನ್ ಮಾಡ್ತಿದ್ದೀನಿ. ಓಕೆ. ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಒಂದು ತುಂಬಾ ಒಂದು ಪ್ರೀಶಿಯಸ್ ಲೆವೆಲ್ ಇದೆ, ತುಂಬಾ ಒಳ್ಳೆ ಲೆವೆಲ್ ಇದೆ. ಓಕೆ. ದಟ್ ಆ ಒಂದು ಲೆವೆಲ್ ಅಲ್ಲಿ ರನ್ ಮಾಡ್ತಿದ್ದೀನಿ ನಾನು. ಓಕೆ. ದಟ್ ನೀವು ಕೂಡ ಅಬೌಟ್ AS ಲೆವೆಲ್, ನೋವಸ್ ಕಸ್ಟಮರ್ ಲೆವೆಲ್, ಓಕೆ, ಮತ್ತೆ ಸೂಪರ್ವೈಸರ್, ಅಸಿಸ್ಟೆಂಟ್ ಮ್ಯಾನೇಜರ್, ಮ್ಯಾನೇಜರ್ ಅಂತ ಕೇಳಿರ್ತೀರಾ ಡೇಟು ಒಳಗಡೆ. ಸೊ ಅದ್ರೊಳಗಡೆ ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದೀನಿ. ಸೊ ಈ ಒಂದು ವರ್ಕ್ ಮಾಡ್ತಾ ಮಾಡ್ತಾ 2.5 years ಆಯ್ತು. ಈ ಒಂದು ವರ್ಕ್ ಮಾಡ್ತಿರ್ಬೇಕಾದ್ರೆ ಇದಕ್ಕಿಂತ ಮುಂಚೆ ನಾನೇನ್ ಮಾಡ್ತಿದ್ದೆ ಅವ್ರು ತುಂಬಾ ಜನಕ್ಕೆ ಗೊತ್ತಿದೆ. ಓಕೆ. ಹಳೆ ಜನ ಪೀಪಲ್ಸ್ಗೆ. ಸೊ ದಟ್ ನಾನೊಬ್ಬ ಮೆಡಿಕಲ್ ಸ್ಟೂಡೆಂಟ್ ಇದ್ದೆ. ಓಕೆ. ಅಪಾರ್ಟ್ ಫ್ರಮ್ ದ್ಯಾಟ್ ನಾನು ಈ ಒಂದು ಬಿಸ್ನೆಸ್ ಅಲ್ಲಿ ಒಬ್ಬ ಆಸ್ ಅ ಸ್ಟೂಡೆಂಟ್ನು ಕೂಡ ಹೇಳ್ಬೋದು ನೀವು. ಇಲ್ಲ ಅಂತಂದ್ರೆ ಆಸ್ ಅ ಎಂಪ್ಲಾಯ್ ಆಗು ಕೂಡ ಜಾಯ್ನ್ ಆಗಿದ್ದೆ. ಯಾಕಂದ್ರೆ ನಾನು ಸ್ಟಡಿ ಮಾಡ್ತಾ ಮಾಡ್ತಾನೆ ಜಾಬ್ ಮಾಡ್ತಿದ್ದೆ. ಓಕೆ. ಹಾಸ್ಪಿಟಲ್ ಒಳಗಡೆ ನಾನು ಡ್ಯೂಟಿ ಮಾಡ್ತಿದ್ದೆ, ಕೆಲಸ ಮಾಡ್ತಿದ್ದೆ. ಓಕೆ. ಅಪಾರ್ಟ್ ಫ್ರಮ್ ದ್ಯಾಟ್ ಈ ಒಂದು ಕೆಲಸನ ನಾನು ಅಬೌಟ್ ನಿಮ್ ತರಾನೇ ಮೀಟಿಂಗ್ ತಗೊಂಡಿದ್ದೆ, ಡೇ 1, ಡೇ 2, ಡೇ 3 ಅಂತ ಅಂದ್ಬಿಟ್ಟು. ಓಕೆ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಫಾದರ್ ಬಿಸ್ನೆಸ್ ಮ್ಯಾನ್ ಇದ್ರು. ಬಿಸ್ನೆಸ್ ಅಂತಂದ್ರೆ ಇವಾಗ ನಮ್ಮ ಊರ್ ಬಂದ್ಬಿಟ್ಟು ಇಲ್ಕಲ್. ಓಕೆ. ದಟ್ ಬಾಗಲಕೋಟ್ ಡಿಸ್ಟಿಕ್ ಇಲ್ಕಲ್. ಇಲ್ಕಲ್ ಸೀರೆಗೆ ಫೇಮಸ್. ಓಕೆ. ದಟ್ ಆ ಊರಿಂದ ನಾನು ಬಿಲಾಂಗ್ ಮಾಡ್ತಿರೋದು. ಓಕೆ. ದಟ್ ಇವಾಗ ಸಾರಿ ಬಿಸ್ನೆಸ್ ಇತ್ತು ನಮ್ಮ ಫಾದರ್ದು. ಓಕೆ. ಈಗ ಸಾರಿ ಬಿಸ್ನೆಸ್ ಅಂದ್ರೆ ತುಂಬಾ ಅಷ್ಟು ಹೈ ಲೆವೆಲ್ ಬಿಸ್ನೆಸ್ ಅಲ್ಲ. ತುಂಬಾನೇ ಅಬೌಟ್ ಅಂತಂದ್ರೆ ಲಾಸ್ ಅಲ್ಲಿ ಇದ್ವಿ ನಾವು. ಓಕೆ. ಸಾರಿ ಬಿಸ್ನೆಸ್ ಒಳಗಡೆ. ಸೊ ನಮ್ಮ ಒಂದು ಈಗ ನೋಡಿ, ಬಿಸ್ನೆಸ್ ಅಂದ ತಕ್ಷಣ ಅಪ್ ಅಂಡ್ ಡೌನ್ಸ್ ಅಂತೂ ಆಗುತ್ತೆ, ರೈಟ್? ಸೊ ಅವಾಗ ನಮ್ಮ ಫಾದರ್ ಮೇಲೆ 15 ಲಕ್ಷ ರೂಪಾಯಿ ಲೋನ್ ಇತ್ತು. 13 to 15 lakh rupees ಲೋನ್ ಇತ್ತು. ಜಸ್ಟ್ ಬಿಕಾಸ್ ಆಫ್ ನಮ್ಮ ಒಂದು ಬಿಸ್ನೆಸ್ ಅಲ್ಲಿ ತುಂಬಾ ಒಂದು ಲೋನ್ ಅಬೌಟ್ ಲಾಸ್ ಆಗಿತ್ತು. ಓಕೆ. ಡೌನ್ ಫಾಲ್ ಆಗಿತ್ತು ಅಂತ. ಓಕೆ. ಸೊ ಅದಕ್ಕೋಸ್ಕರ ನೋಡಿ, ಇವಾಗ ಬೆಳಿಗ್ಗೆಯಿಂದ ಸಂಜೆವರೆಗೂ ನಮ್ಮ ಫಾದರ್ ಕೆಲಸ ಮಾಡ್ತಿದ್ರು. ಓಕೆ. ವೆನ್ ಐ ವಾಸ್ 20, ನಾನು 20 ಇದ್ದೆ, 20 ಏಜ್ ಅಲ್ಲಿ ಇದ್ದೆ. ಇವಾಗ ನಾನು ಜಸ್ಟ್ 23 ಇದ್ದೀನಿ. ಓಕೆ. ಸೊ ಅಬೌಟ್ 20 ಏಜ್ ಒಳಗಡೆ ನನಗೆ ಗೊತ್ತಾಗ್ಬಿಟ್ಟಿತ್ತು ಎಕ್ಸಾಕ್ಟ್ಲಿ ಏನು ಜೀವನ ಅಂತಂದ್ರೆ. ಬಿಕಾಸ್ ಯಾಕಂತಂದ್ರೆ ನಮ್ಮ ಫಾದರ್ ಬೆಳಗ್ಗೆಯಿಂದ ಸಂಜೆವರೆಗೂ, ಓಕೆ, ಚಳಿ ಇದ್ರೂ ಕೂಡ ಕೆಲಸ ಮಾಡ್ತಿದ್ದಾರೆ, ಕೆಲ್ಸಕ್ಕೆ ಹೋಗ್ತಾರೆ. ಓಕೆ. ಮಳೆ ಇದ್ರೂ ಕೂಡ ಹೋಗ್ತಾರೆ, ಬಿಸಿಲಿದ್ರು ಕೂಡ ಹೋಗ್ತಾರೆ. ಅವಾಗ ನನಗೊಂದು ಕ್ಲಾರಿಟಿ ಸಿಕ್ತು, ಜೀವನ ಮುಂದೆ ಈ ತರ ಅಬೌಟ್ ನಾನು ಸುಮ್ಮನೆ ಕೂತ್ಕೊಂಡ್ರೆ ಏನೂ ಇಲ್ಲ, ತುಂಬಾ ಏನಾದ್ರೂ ಒಂದು ಮಾಡ್ಬೇಕಾಗತ್ತೆ ಅಂತ, ರೈಟ್? ಸೊ ದಟ್ ಏನಪ್ಪ, ಅದಕ್ಕೋಸ್ಕರ ನಾನು ಹಾಸ್ಪಿಟಲ್ ಡ್ಯೂಟಿಗೆ ಜಾಯ್ನ್ ಆದೆ. ಓಕೆ. ಅಬೌಟ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಬೌಟ್ ನನಗೆ ಎಷ್ಟು 12 hours ಕೆಲಸ ಮಾಡ್ತಿದ್ದೆ ನಾನು. ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ನಾನು ಕಾಲೇಜ್ ಮುಗ್ದಿದ ಮೇಲೆ, ಓಕೆ, ಬೆಳಿಗ್ಗೆ ಕಾಲೇಜ್ ಎಲ್ಲ ಮುಗ್ದಿದ್ ನಂದು. ಓಕೆ. ಕಾಲೇಜ್ ಇಂಟರ್ನ್ಶಿಪ್ ಎಲ್ಲ ಮುಗ್ದಿದ ಮೇಲೆ ನಾನು ಬೆಳಿಗ್ಗೆ 7 ಗಂಟೆ ಹೋದ್ರೆ ರಾತ್ರಿ 7 ಗಂಟೆಗೆ ಬರ್ತಿದ್ದೆ. 12 hours ಡ್ಯೂಟಿ ಮಾಡ್ತಿದ್ದೆ ನಾನು. ಓಕೆ. 12 hours ಡ್ಯೂಟಿ ಮಾಡಿ, ಓಕೆ, ಮನೆಗೆ ಬಂದ್ರೆ ಅಬೌಟ್ ನನಗೆ ಪರ್ ಮಂತ್ ಇನ್ಕಮ್ ಬಂದ್ಬಿಟ್ಟು 7 to 8 thousand rupees ಇತ್ತು. ಎಸ್ ಗೈಸ್, ಯು ಹರ್ಡ್ ಇಟ್ ರೈಟ್. 7 to 8 thousand rupees 12 hours ಡ್ಯೂಟಿಗೆ. ಸೊ ಬಟ್ ಏನ್ ಮಾಡ್ಬೋದು ಅಬೌಟ್ ಅಂದ್ರೆ ನಾನು ಇನ್ನು ಕಲಿತಿದ್ದೆ.
ಅವ್ರು ಅದನ್ನೇ ಹೇಳ್ತಿದ್ರು ಅಬೌಟ್ ನೀನು ಇನ್ನೂ ಕಲಿತಿದ್ಯಾ, ಅದಕ್ಕೋಸ್ಕರ ನಿಂದು ಪೇಮೆಂಟ್ ಕಡಿಮೆ ಇದೆ ಅಂತ. ಸೊ ಅದಕ್ಕೋಸ್ಕರ ನಾನು ಕೂಡ ಸುಮ್ಮನೆ ಓಕೆ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ 3,000 to 4,000 ರೂಪೀಸ್ಗೋಸ್ಕರ ಕೆಲಸ ಮಾಡಿದ್ದೀನಿ ನಾನು. 3,000 to 4,000 ರೂಪೀಸ್ಗೋಸ್ಕರ, ಯಾಕಂದ್ರೆ ಕಲಿತಿದ್ದೆ, ಇನ್ನೂ ಲರ್ನಿಂಗ್ಸ್ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು. ಓಕೆ, ಮೆಡಿಕಲ್ ಮೀಡಿಯಂ ಒಳಗಡೆ ಹಂಗೆ ಇರುತ್ತೆ, ಜಾಸ್ತಿ ಒಂದೇ ಸಾರಿ ಪೇಮೆಂಟ್ ಕೊಡಲ್ಲ. ಓಕೆ, ಸೊ ಈಗ ಬರ್ತಾ ಬರ್ತಾ 3 years ಆದ್ರೂ ಕೂಡ ನಂದು ಇನ್ಕಮ್ 10,000 ರೂಪಾಯಿನೂ ಕೂಡ ಇರಲಿಲ್ಲ. ನಂದು ಏಜ್ ಅವಾಗ 21 ಇತ್ತು. ಓಕೆ, 21 ಇತ್ತು. ಸೊ ಅದು ಮಾಡ್ತಾ ಮಾಡ್ತಾ ಅಬೌಟ್ ನನಗೆ ಏನಂತಂದ್ರೆ ಒಂದು ಕ್ಲಾರಿಟಿ ಬರ್ತಾ ಹೋಗ್ತು. ಏನಂತಂದ್ರೆ ಇವಾಗ ಇವ್ರು ಕೊಡೋದು 10,000 ರೂಪೀಸ್ನು ಕೂಡ ಇಲ್ಲ, ಬಟ್ ಮುಂದೆ ಏನಿದೆ ಅಬೌಟ್ ಇನ್ನೂ ಆದ್ರೂ ಕೂಡ, ಇನ್ನೂ ಅಬೌಟ್ ಸ್ಟಿಲ್ ನಮ್ದೇನು ಮದ್ವೆ ಇಲ್ಲ, ಏನೂ ಇಲ್ಲ. ಅಬೌಟ್ ಮುಂದೆ ಮದ್ವೆನೂ ಕೂಡ ಆಗತ್ತೆ. ದಟ್ ಅವಾಗ್ಲೂ ಕೂಡ ಅಬೌಟ್ ಸರ್ವೈವ್ ಮಾಡ್ಬೇಕಲ್ಲ ನಾನು. 10,000ದಲ್ಲಿ ಹೆಂಗ್ ಸರ್ವೈವ್ ಆಗುತ್ತೆ, ರೈಟ್? ಇನ್ನೂ ನನ್ನ ಕೆಳಗಡೆ ಇನ್ನೂ 3 ಅಬೌಟ್ ಮೆಂಬರ್ಸ್ ಇದ್ದಾರೆ, ನನ್ನ ತಮ್ಮಂದ್ರಿದು, ಅವ್ರಿಗೂ ಕೂಡ ಕಲಿಸ್ಬೇಕು. ಓಕೆ, ನಮ್ಮ ಫಾದರ್ ಮೇಲೆ ಡಿಪೆಂಡ್ ಇರ್ಬೇಕಾಗಲ್ಲ. ಸೊ ಇದೆಲ್ಲ ನೋಡ್ತಾ ಹೋದ್ರೆ ಅಬೌಟ್ ಏನಂದ್ರೆ ತುಂಬಾ ಒಂದು ಆ ಭಯ ಆಗ್ತಿತ್ತು ಲೈಫ್ ಒಳಗಡೆ. ಏನಪ್ಪಾ ಅಂದ್ರೆ ಮುಂದೆ ಏನಾಗುತ್ತೋ ಏನಿಲ್ವೋ, ಓಕೆ ನಾನು ಸಕ್ಸಸ್ಫುಲ್ ಆಗ್ತೀನೋ ಇಲ್ವೋ, ಸರ್ವೈವ್ ಮಾಡಕ್ಕಾಗುತ್ತೋ ಇಲ್ಲೋ ನಂಗೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಬೌಟ್ ನಿಮಗೂ ಕೂಡ ಬರ್ತಿರ್ಬೋದು ತಲೆಯಲ್ಲಿ, ಸೇಮ್ ಟು ಸೇಮ್ ನಂಗೂ ಕೂಡ ಬರ್ತಿತ್ತು. ಬಟ್ ದ ಥಿಂಗ್ ಇಸ್ ದ್ಯಾಟ್ ನಾನು ಯೋಚನೆ ಮಾಡ್ತಿದ್ದೆ, ಏನಿದೆ ಒಂದು ವೇ ಇರ್ಬೋದಲ್ಲ ಏನಾದ್ರೂ. ಓಕೆ, ನಮ್ಮ ಫಾದರ್ ನಾನು ಕೇಳ್ತಿದ್ದೆ, ನನಗೆ ಗೊತ್ತಿತ್ತು ಏನು ಅಂತಂದ್ರೆ ಜಾಬ್ ಒಳಗಡೆ ಅಷ್ಟೊಂದು ಇನ್ಕಮ್ ಇಲ್ಲ, ಅಬೌಟ್ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಒಳಗಡೆ ತುಂಬಾ ಜಾಸ್ತಿ ದುಡ್ಡಿದೆ. ಓಕೆ, ನಾನು ಚಿಕ್ಕವನಿದ್ದಾಗಲೂ ಕೂಡ ಕೇಳ್ತಿದ್ದೆ ನಮ್ಮ ಫಾದರ್ಗೆ, ಅಪ್ಪ ನಾವು ಯಾಕೆ ಬಿಸ್ನೆಸ್ ಮಾಡಕ್ ಆಗಲ್ವಾ, ಬಡವರು ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ದೊಡ್ಡ ಬಿಸ್ನೆಸ್ ಮಾಡಕ್ ಆಗಲ್ವಾ ಅಂತ. ಎಕ್ಸಾಕ್ಟ್ಲಿ ನಮ್ಮ ಫಾದರ್ ಹೇಳ್ತಿದ್ರು, ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಲಕ್ಷಾಂತರಗಳೇ ದುಡ್ಡು ಇರಬೇಕು, ಕೋಟ್ಯಾಂತರಗಳೇ ದುಡ್ಡು ಇರ್ಬೇಕಪ್ಪ, ಮಾಡಕ್ಕಾಗಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು. ಸೊ ನಾನು ಅದೇ ಯೋಚನೆ ಮಾಡ್ತಿದ್ದೆ, ಮತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ರೆ ಮತ್ತೆ ಅವರು ಕೂಡ ಹೇಗ್ ಮುಂದೆ ಬರ್ಬೋದು ಈ ತರ. ಅಬೌಟ್ ಹೇಳ್ಬೇಕಂತಂದ್ರೆ ನಾನು ಚಿಕ್ಕವನಿದ್ದಂಗ್ಲೂ ಕೂಡ ಅಬೌಟ್ ನನ್ಗೊಂದು ಮೈಂಡ್ ಸೆಟ್, ಬಿಸ್ನೆಸ್ ಮೈಂಡ್ ಸೆಟ್ ಇತ್ತು. ಓಕೆ, ಬಿಸ್ನೆಸ್ ಮಾಡಬೇಕು, ಗ್ರೋತ್ ಆಗಬೇಕು ಅಂತ. ಬಿಕಾಸ್ ಯಾಕಂದ್ರೆ ನೋಡಿ, ಇವಾಗ ನನ್ನ ಮನೇಲಿ ಅಬೌಟ್ ಜಾಬ್ ಮಾಡೋರು ತುಂಬಾ ಜನ ನೋಡಿದ್ದೀನಿ ನಾನು. ಸ್ಟಿಲ್ ಅವರು ಜಾಬ್ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಹ್ಯಾಪಿ ಇಲ್ಲ. ಓಕೆ, ಅಬೌಟ್ ತುಂಬಾ ಜನ ಇಲ್ಲಿ ಜಾಬ್ ಮಾಡೋರು ಇರ್ಬೋದು. ಓಕೆ, ಮೇ ಬಿ ನಿಮ್ಗೆ ಅಬೌಟ್ ಕ್ಲಾರಿಟಿ ಇದೆ ಅಂತ ಅನ್ಕೋತೀನಿ. ಸೊ ಸ್ಟಿಲ್ ಏನಪ್ಪಾ ಅಂತಂದ್ರೆ ಒಂದು ಡೌಟ್ ಅಂತೂ ನನಗೂ ಕೂಡ ಇತ್ತು. ಯಾಕಂದ್ರೆ ನೋಡಿ, ಇವಾಗ ನೋಡ್ಬಿಟ್ಟಿದ್ದೆ ನಮ್ಮ ಒಂದು ಕಸಿನ್ಸ್ ನೋಡ್ಬಿಟ್ಟಿದ್ದೆ, ಅವ್ರಿಗೆ ಇನ್ನೂ ಆದ್ರೂ ಕೂಡ ಕರೆಕ್ಟ್ ಆಗಿ ಮದುವೆ ಆಗ್ತಿಲ್ಲ. ಓಕೆ, ದಟ್ ಸ್ಟಿಲ್ ಯಾಕೆ ಅಂತಂದ್ರೆ ಇವಾಗ ನಿಮ್ಗೂ ಕೂಡ ಗೊತ್ತು, ಇವತ್ತು ಹುಡುಗ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಕೇಳಲ್ಲ, ಅಬೌಟ್ ಎಷ್ಟು ಅರ್ನ್ ಮಾಡ್ತಾನೆ ಅಂತ ಕೇಳ್ತಾರೆ. ಓಕೆ, ಅಬೌಟ್ ನೀವು ರಿಲೈಸ್ ಮಾಡ್ತಿರ್ಬೋದು ಅಬೌಟ್. ಓಕೆ, ಸೊ ದಟ್ ಅವಾಗ ನನ್ ಕ್ಲಾರಿಟಿ ಸಿಕ್ತು, ಏನಾದ್ರೂ ಒಂದು ಮಾಡ್ಬೇಕು, ಕೆಲಸ ಮಾಡ್ಬೇಕು ಅಂತ. ನಮ್ಮ ಫಾದರ್ನು ಕೂಡ ನಂಗೆ ಭಯ ಅಬೌಟ್ ಅಂಜಿಸ್ತಿದ್ರು, ಏನಂತಂದ್ರೆ ನೀನ್ ಇವಾಗ ಕೆಲಸ ಮಾಡಿಲ್ಲ ಅಂದ್ರೆ, ಪ್ರಾಪರ್ ಆಗಿ ನಿಂಗೆ ಜಾಬ್ ಸಿಗ್ಲಿಲ್ಲ ಅಂತಂದ್ರೆ ಮುಂದೆ ಮದುವೆ ಆಗಲ್ಲ ನಿಂದು ಕೂಡ ಅಂತ. ಓಕೆ, ಸ್ಟಿಲ್ ಅವ್ರು ಜೋಕ್ ಮಾಡ್ತಿದ್ರು ಆ ತರ. ಸೊ ಅದು ರಿಯಾಲಿಟಿ ಅಂತೂ ಇದೆ. ಸೊ ದ್ಯಾಟ್ಸ್ ವೈ ಏನಂತಂದ್ರೆ ಈ ಒಂದು ವರ್ಕ್ ನಾನು ಶುರು ಮಾಡಿದೆ 2.5 years ಬ್ಯಾಕ್. ಓಕೆ, ಸೊ ಈಗ ಅಬೌಟ್ ಟಾಪಿಕ್ ನೀವು ನೋಡಿದ್ರಿ, ಜಸ್ಟ್ ಡಿಸೈಡ್ ಇಟ್ ಅಂತ. ಯಾಕೆ ಡಿಸೈಡ್ ಮಾಡ್ಬೇಕು ನಾವು? ಓಕೆ, ಫಸ್ಟ್ ಆಫ್ ಆಲ್ ನೋಡಿ, ಅಬೌಟ್ ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ ಅಂತಂದ್ರೆ ಗೈಸ್, ಫಸ್ಟ್ ಆಫ್ ಆಲ್ ಐ ಆಮ್ ಆಸ್ಕಿಂಗ್ ಯು, ಏನಂತಂದ್ರೆ ನೀವು ಇಲ್ಲಿ ಯಾಕೆ ಕೂತ್ಕೊಂಡಿದ್ದೀರಾ? ಏನೋ ಒಂದು ಪರ್ಪಸ್ ಇದೆ, ಏನೋ ಒಂದು ಡ್ರೀಮ್ ಇದೆ, ಏನೋ ಒಂದು ಪ್ರಾಬ್ಲಮ್ ಇದೆ ಲೈಫ್ ಒಳಗಡೆ, ಅದಕ್ಕೋಸ್ಕರ ನೀವು ಇಲ್ಲಿದ್ದೀರಾ. ಇಲ್ಲ ಅಂತಂದ್ರೆ ನೀವು ಇಲ್ಲಿರ್ತಿರ್ಲಿಲ್ಲ. ಎಕ್ಸಾಕ್ಟ್ಲಿ. ಫಸ್ಟ್ ಆಫ್ ಆಲ್ ಐ ಅಪ್ರಿಶಿಯೇಟ್ ಯು. ಸಮ್ ಪೀಪಲ್ಸ್ಗೆ ಅರಿವುನೇ ಇಲ್ಲ ಇನ್ನೋದು ಕೂಡ. ಓಕೆ, ಅವ್ರು ಸ್ಟಿಲ್ ಸ್ಟೂಡೆಂಟ್ಸ್ ಇರ್ಬೋದು ಇವಾಗ. ಓಕೆ, ಅವ್ರು ಏನ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಏನ್ ಮಾಡ್ತಿದ್ದಾರೆ, ಅವ್ರ ಅಪ್ಪ ಅಮ್ಮಂದು ಒಂದು ಏನೋ ಒಂದು ಕನಸಿರುತ್ತೆ, ಬಟ್ ಅವ್ರು ಏನ್ ಮಾಡ್ತಿರ್ತಾರೆ, ಅವ್ರಿಗೆ ಇನ್ನೂ ನಾಚಿಕೆ ಬರ್ತಿಲ್ಲ. ಏನಕ್ಕಂದ್ರೆ ಫೇಲ್ ಆಗ್ತಾರೆ, ಮತ್ತೆ ಫೀಸ್ ಕಟ್ತಾರೆ, ಫೇಲ್ ಆಗ್ತಾರೆ, ಮತ್ತೆ ಎಕ್ಸಾಮ್ ಕಟ್ಟೋದು, ಫೇಲ್ ಆಗೋದು, ಕಟ್ಟೋದು. ಈ ತರ ಮಾಡ್ತಾ ಮಾಡ್ತಾ ಅಪ್ಪ ಅಮ್ಮ ಏನ್ ಮಾಡ್ತಿದ್ದಾರೆ, ದುಡಿತಿದ್ದಾರೆ. ಓಕೆ, ಬೆವರು ಸುರಿಸಿ ಕೆಲಸ ಮಾಡ್ತಿದ್ದಾರೆ. ಸ್ಟಿಲ್ ಅವ್ರು ಅಂತಂದ್ರೆ ದುಡ್ಡು ಹಾಕ್ಸ್ತಿದ್ದಾರೆ. ಬಟ್ ಅಪ್ಪ ಅಮ್ಮನಿಗೊಂದು ಏನಿದೆ, ಡ್ರೀಮ್ ಇದೆ, ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ನನ್ನ ಮಗ ನನ್ನ ಮಗಳು ಏನಾದ್ರೂ ಒಂದು ಮಾಡ್ತಾರೆ, ಒಂದು ಬಂಗ್ಲೆ ಕಟ್ಟಿಸ್ಕೊಡ್ತಾರೆ, ಇಲ್ಲ ಅಂತಂದ್ರೆ ಒಂದು ಕಾರ್ ತಗೊಂತಾರೆ. ಈ ಒಂದು ಎಕ್ಸ್ಪೆಕ್ಟೇಷನ್ ನಮ್ಮ ಅಪ್ಪ ಮುಂದೆ ಇರುತ್ತೆ. ಬಟ್ ನಾನು ಕೇಳ್ತೀನಿ ನಿಮ್ಗೆ, ಜಾಬ್ ಇಂದ ಎಕ್ಸಾಕ್ಟ್ಲಿ ಅದು ಪಾಸಿಬಲ್ ಇದೆನಾ? ಪಾಸಿಬಲ್ ಇಲ್ಲ. ಆದ್ರೂ ಕೂಡ ಒಂದ್ ಒಳ್ಳೆ ನಿಮ್ಗೆ ಜಾಬ್ ಸಿಗ್ಲಪ್ಪ ಅಂತಂದ್ರೂ ಕೂಡ, ಸಿಕ್ಕಿದ್ರು ಕೂಡ, ಓಕೆ, ಏನಪ್ಪಾ ಅಂತಂದ್ರೆ ಈಗ ನೋಡಿ, ಜಾಬ್ ರೇಷೋ ಎಷ್ಟಿದೆ, ಅಬೌಟ್ 1000 ಅಂತಂದ್ರೆ ಫಾರ್ ಎಕ್ಸಾಂಪಲ್, ಓಕೆ, 1000 ಲಕ್ಷಾಂತರ ಜನ ಇದಾರೆ, ಕೋಟ್ಯಾಂತರ ಜನ ಅಬೌಟ್ ಜಾಬ್ ಅಪ್ಲೈ ಮಾಡ್ತಾರೆ. ಅದ್ರೊಳಗಡೆ 3%ಗೆ ಏನಂತ, 3% ಪೀಪಲ್ಸ್ಗೆ ಜಾಬ್ ಕೊಡ್ತಾರೆ ಅಂತ, ಗೌರ್ಮೆಂಟ್ ಜಾಬ್ಸ್. ಓಕೆ, ಇನ್ಫ್ಯಾಕ್ಟ್ ಅಬೌಟ್ ಅದನ್ನು ಕೂಡ ಒಂದು ಹೋಗ್ಲಿ 10% ಜನ ಜಾಬ್ ಕೊಟ್ಟರು ಕೂಡ, ಇನ್ನು 90% ಪೀಪಲ್ಸ್ ಅವ್ರೇನ್ ಮಾಡ್ಬೇಕು, ಅವ್ರದ್ದು ಏನಾಗುತ್ತೆ?
ಎಕ್ಸಾಕ್ಟ್ಲಿ. ಸಿ ನೋಡಿ, ನಾನು ಯಾವುದೇ ಒಂದು ಜಾಬ್ಗಾಗ್ಲಿ ಯಾವುದೇ ಒಂದು ಎಜುಕೇಶನ್ ಸಿಸ್ಟಮ್ಗಾಗ್ಲಿ ಅಗೇನ್ಸ್ಟ್ ಇಲ್ಲ. ಬಟ್ ಸ್ಟಿಲ್ ನಮ್ಗೇನ್ ಬೇಕು, ಯಾಕೆ ಜಾಬ್ ಮಾಡಬೇಕು, ಯಾಕೆ ಕಾಲೇಜ್ಗಳು ಕಲಿತೀವಿ ನಾವು? ಫಾರ್ ಮನಿ ತಾನೆ. ಪ್ಯಾಷನ್ ಅಂತೂ ಅಲ್ಲ ನಮ್ದು ಜಾಬ್ ಮಾಡ್ಬೇಕು ನಾನು. ಒಬ್ಬನ ಕೆಳಗೆ ಕೆಳಗೆ ಅವ್ನು ಹೆಂಗೆ ಹೇಳ್ತಾನೆ ಅದನ್ನ ಅವ್ನು ಹೆಂಗೆ ಹೇಳ್ತಾನೆ ಅದನ್ನ ಬಯಸ್ಕೊಂಡು ಕೆಲಸ ಮಾಡ್ಬೇಕಂತ ಪ್ಯಾಷನ್ ಅಂತೂ ಇರಲ್ಲ ನಮಗೆ. ನಮ್ಗೇನಿರುತ್ತೆ ಒಂದು ಆಸೆ, ಏನಂತಂದ್ರೆ ನಾವು ಒಂದು ಸರ್ವೈವ್ ಮಾಡಬೇಕು ಜೀವನದಲ್ಲಿ. ಬಟ್ ಸ್ಟಿಲ್ ನಾನು ಹೇಳಬೇಕು ಏನ್ ಇಷ್ಟಪಡ್ತೀನಿ ಅಂತಂತಂದ್ರೆ, ಜಾಬ್ ಇಂದ ಇಂಪಾಸಿಬಲ್ ಇದೆ. ಓಕೆ, ಅದು ನಿಮ್ಗೂ ಕೂಡ ಗೊತ್ತು, ಅವ್ರ ಜಗತ್ತಿನಲ್ಲಿ ಎಲ್ರಿಗೂ ಕೂಡ ಗೊತ್ತು. ಬಟ್ ಸ್ಟಿಲ್ ನಾವು ಅದು ಮಾಡ್ತಿದೀವಿ. ಓಕೆ, ಸೊ ದಟ್ ನನಗೆ ಅವಾಗ ರಿಲೈಸ್ ಆಯ್ತು ಏನಂತಂದ್ರೆ, ಇದು ಜಾಬ್ ಇಂದ ಇಂಪಾಸಿಬಲ್ ಅಲ್ಲ. ಇವ್ ಎಲ್ರದ್ದು ಕೂಡ ನೋಡಿ, ನಿಮ್ದು ಕೂಡ ಡ್ರೀಮ್ಸ್ ಇದಾವೆ. ಓಕೆ, ಎಕ್ಸಾಕ್ಟ್ಲಿ, ನಿಮ್ದು ಕೂಡ ಒಂದೇನೋ ಒಂದು ಡ್ರೀಮ್ಸ್ ಇರ್ಬೋದು, ವಾಟ್ ಎವರ್ ಅಬೌಟ್ ತುಂಬಾ ಪ್ರಾಬ್ಲಮ್ಸ್ ಇರ್ಬೋದು ಲೈಫ್ ಒಳಗಡೆ. ಓಕೆ, ಆ ಡ್ರೀಮ್ಸ್ ಇದಾವೆ, ಆ ಪ್ರಾಬ್ಲಮ್ಸ್ ಇದಾವೆ, ದಟ್ಸ್ ವೈ ನೀವು ಇಲ್ಲಿದ್ದೀರಾ ಇವಾಗ. ಓಕೆ, ಸೊ ದಟ್ಸ್ ವೈ. ಓಕೆ, ಇವಾಗ ನೋಡಿ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ಓಕೆ, ದಟ್ ನೀವು ಒಂದು ರೀಸನ್ ಇದೆ, ನೀವು ಇಲ್ಲಿ ಕೂತ್ಕೊಂಡಿದ್ದೀರ ಅಂತಂದ್ರೆ ನಿಮ್ಮ ಹತ್ರ ಒಂದು ಸ್ಟ್ರಾಂಗೆಸ್ಟ್ ರೀಸನ್ ಇದೆ. ದಟ್ಸ್ ವೈ ನೀವು ಇಲ್ಲಿದ್ದೀರಾ. ಓಕೆ, ಬಟ್ ಒನ್ ಡಿಸಿಷನ್. ಓಕೆ, ಡಿಸಿಷನ್ ಯಾಕೆ ತಗೋಬೇಕು ನಾವು ಲೈಫ್ ಒಳಗಡೆ? ಸಿ, ತುಂಬಾ ಜನಕ್ಕೆ ನಾನು ಮಾತಾಡ್ತೀನಿ ಅಬೌಟ್, ನನಗೆ ಸರ್ ನಮ್ಮ ಅಪ್ಪ ಅಮ್ಮ ಬೇಡ ಅಂತಿದ್ದಾರೆ, ನಾ ಅದು ಇದು ಅಂತ ಹೇಳ್ತಾರೆ ಸಮ್ ಪೀಪಲ್ಸ್. ಸ್ಟಿಲ್ ನಮ್ಮ ಫಾದರ್ ಮದರ್ನು ಕೂಡ ಬೇಡ ಅಂದಿದ್ರು. ನಮ್ಮ ಒಂದು ಸರೌಂಡಿಂಗ್ ಒಳಗಡೆ ತುಂಬಾ ಜನ ಬೇಡ ಅಂದಿದ್ರು. ಓಕೆ, ದ್ಯಾಟ್ ನಾನು ಅವನಿಗೆ ಒಂದು ಮಾತು ಕೇಳಿದೆ. ಓಕೆ, ನೀನು ಅಬೌಟ್ ಅಂತಂದ್ರೆ ಅವನು ಒಳ್ಳೆ ಬ್ಯಾಕ್ ಗ್ರೌಂಡ್ ಇಂದಾನೆ ಅಬೌಟ್ ಕೆಲಸ ಇದು ಮಾಡ್ತಿದ್ರು ಅವರು. ಓಕೆ, ಸ್ಟಿಲ್ ಅವನು ಕೆಲಸ ಮಾಡ್ಬೇಕು, ವರ್ಕ್ ಮಾಡ್ಬೇಕಂತ ನನ್ನ ಹತ್ರ ಬಂದಿದ್ದ. ಓಕೆ, ದಟ್ ಅವನಿಗೆ ನಾನು ಒಂದು ಮಾತು ಕೇಳಿದೆ. ಸರಿ, ಓಕೆ, ಇವಾಗ ಅಬೌಟ್ ನೀನು ಡಿಸ್ಕಸ್ ಮಾಡ್ತಿದೀಯಾ. ಓಕೆ, ಅವನು ಈ ಒಂದು ವರ್ಕ್ಗೋಸ್ಕರ ಡಿಸ್ಕಸ್ ಮಾಡ್ತಿದ್ದಾನೆ. ಬಟ್ ಅದೇ ಅವ್ನು ಯಾವುದೋ ಒಂದು ಕೆಟ್ಟ ಕೆಲಸ ಆಗ್ಲಿ, ವಾಟ್ ಎವರ್ ಕೆಟ್ಟ ಕೆಲಸ ಆಗ್ಲಿ, ಒಳ್ಳೆ ಕೆಲಸ, ಗರ್ಲ್ ಫ್ರೆಂಡ್ ಮಾಡ್ಬೇಕಂತಂದ್ರೆ ನೀನ್ ಕೇಳಿದ್ದ ನಿಮ್ ಫಾದರ್ಗೆ ಅಂತ ಕೇಳಿದ್ದೆ ನಾನು. ಎಕ್ಸಾಕ್ಟ್ಲಿ, ಇವಾಗ ನಿನ್ ಗರ್ಲ್ ಫ್ರೆಂಡ್ ಇದು ಮಾಡ್ಬೇಕು. ಓಕೆ, ಈ ಗರ್ಲ್ ಫ್ರೆಂಡ್ ಮಾಡ್ಬೇಕಂದ್ರೆ ಹೋಗ್ಬಿಟ್ಟು ಅಪ್ಪ ಅಮ್ಮನ್ನ ಕೇಳಲ್ಲ ನಾವು. ಓಕೆ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ವಾಟ್ ಎವರ್, ಸ್ಟಿಲ್ ರಿಯಾಲಿಟಿ ಹೇಳ್ತಿದ್ದೀನಿ ನಾನು. ಬಟ್ ಕೆಟ್ಟ ಕೆಲ್ಸಕ್ಕೋಸ್ಕರ ಆಗ್ಲಿ, ಇಲ್ಲ ಅಂತಂದ್ರೆ ಇನ್ನೊಂದು ಕೆಲ್ಸಕ್ಕೋಸ್ಕರ ಆಗ್ಲಿ ನಾವು ನಮ್ಮ ತಾಯಿ ತಂದೆನ ಕೇಳಲ್ಲ. ಅದೇ ಎಕ್ಸಾಕ್ಟ್ಲಿ, ಒಂದು ಒಳ್ಳೆ ಕೆಲಸ ಇದೆ ಅದಕ್ಕೋಸ್ಕರ ನಾವು ಹೋಗಿ ಕೇಳ್ತೀವಿ. ಇಟ್ ಮೀನ್ಸ್ ಏನಿದ್ರ ಅರ್ಥ ಅಂತಂದ್ರೆ ನಾವು ಸೀರಿಯಸ್ ಇಲ್ಲ ನಮ್ಮ ಲೈಫ್ ತಗೊಂಡು. ಓಕೆ, ಸೊ ಅದು ಬರೋದದೇ ಎಕ್ಸಾಕ್ಟ್ಲಿ, ಹೌದಲ್ಲ? ಸೊ ಸ್ಟಿಲ್ ಇವಾಗ ನೋಡಿ, ಮೊನ್ನೆ ಒಬ್ಳು ಸ್ವಾತಿ ಅಂತ ಇದ್ಲು. ಮೊನ್ನೆ ಅಂತಂದ್ರು ಕೂಡ ಒಂದ್ 2 ವರ್ಷ ಹಿಂದೆ ಮೇ ಬಿ, ಬೇರೆ ಸ್ಟೇಟ್ ಅವಳು, ಅಬೌಟ್ ಯು ಪಿ, ಹಾ ಎಸ್, ಯು ಪಿ ಅವಳು. ಓಕೆ, ಬೇರೆ ಸ್ಟೇಟ್ ಅಲ್ಲೂ ಕೂಡ ನನ್ನ ಟೀಮ್ ಇದೆ ಹಿಂದಿ ಒಳಗಡೆ. ದಟ್ ನಾನು ಆ ಹುಡುಗಿಗೆ ಹೇಳಿದ್ದೆ ಅಬೌಟ್ ಈ ತರ 2CC ಮಾಡ್ಬೇಕು, ವರ್ಕ್ ಮಾಡ್ಬೇಕು, ನೀವು ಪ್ರಾಡಕ್ಟ್ಸ್ ನ ಅಬೌಟ್ ಅಂದ್ರೆ ಟರ್ನ್ ಓವರ್ ಕೊಡ್ಬೇಕಾಗತ್ತೆ ಅಂತ. ಬಟ್ ಆ ಹುಡುಗಿ ಹೇಳಿದ್ರು, ಸರ್ ನಮ್ಮ ಫಾದರ್ ಬೇಡ ಅಂತಿದ್ದಾರೆ. ಬೇಡ, ಓಕೆ ಡನ್, ಮತ್ ಬೇಡ ಅಂದ್ರೆ ಬೇಡ, ಓಕೆ ಅಂತ ನಾನು ಹೇಳಿದ್ದೆ. ಬಟ್ ಆ ಹುಡುಗಿದು 4 ದಿನ ಬಿಟ್ಟು ನನ್ಗೆ ಕಾಲ್ ಬರುತ್ತೆ. ಆ ಹುಡುಗಿ ಹೇಳ್ತಾಳೆ ನನಗೆ ಏನಂತಂದ್ರೆ, ಸರ್ ನಾನು ಮಾಡ್ಬೇಕು ಸರ್, ಅರೇಂಜ್ ಆಗಿದೆ, ನಾನು ಮಾಡ್ತೀನಿ ಸರ್ ಅಂತ ಹೇಳಿದ್ರು. ನಾನು ಕೇಳಿದೆ ಸ್ವಾತಿಗೆ, ಯಾಕೆ ಸ್ವಾತಿ ಇವಾಗ ಮೊನ್ನೆ ಹೇಳಿದ್ರೆ ನೀವು ಬೇಡ ಅಂತಿದ್ರಿ, ಮತ್ತೆ ಇವಾಗ ಯಾಕೆ ಮಾಡ್ತೀರಿ? ಅವಳು ಹೇಳಿದ್ಲು ಏನಂತಂದ್ರೆ, ಸರ್ ಇಲ್ಲ, ನಾನು ಸ್ಟೂಡೆಂಟ್ ಇದ್ದೀನಿ. ಓಕೆ, ಸ್ಟೂಡೆಂಟ್ ಇದ್ದೀನಿ ಅಂದ್ರೆ ನಮ್ಮ ಫಾದರ್ ಹತ್ರ ನಾನು ಸುಳ್ಳು ಹೇಳಿ, ತುಂಬಾ ತರದ್ದು ಸುಳ್ಳು ಹೇಳಿ ನಾನು ದುಡ್ಡು ಇಸ್ಕೊಂಡಿದ್ದೀನಿ. ಪಾರ್ಟಿಗೋಸ್ಕರ, ಅದಕ್ಕೋಸ್ಕರ, ಇದಕ್ಕೋಸ್ಕರ, ಕೆಟ್ಟ ಕೆಲಸ ಮಾಡೋಕೆ, ತಪ್ಪು ಕೆಲಸ ಮಾಡೋಕ್ಕೆ ನಾನು ದುಡ್ಡು ಇಸ್ಕೊಂಡಿದ್ದೀನಿ ಸರ್. ಬಟ್ ಅದೇ ಅವಳು ಕೂಡ ಇವಾಗ ಏನ್ ಹೇಳಿದ್ಲು ಅಂದ್ರೆ, ಸುಳ್ಳೆ ಹೇಳಿದ್ಲು. ಸ್ವಾತಿ ಸುಳ್ಳು ಹೇಳಿನೇ ಇಸ್ಕೊಂಡಿದ್ಲು ದುಡ್ಡು ಅವ್ರ ಫಾದರ್ ಹತ್ರ. ಓಕೆ, ನಾನು ಕೇಳಿದೆ ಯಾಕೆ ಸುಳ್ಳು ಹೇಳಿದೆ, ಮತ್ತೆ ಅಬೌಟ್ ನಾವು ನಿಮ್ ಫಾದರ್ ಬಂದ್ಬಿಟ್ಟು ನನಗೆ ಕಿರಿಕಿರಿ ಮಾಡ್ತಾರೆ ಯಾಕೆ ಅಂತ ಕೇಳಿದ್ಮೇಲೆ ಅವಳು ಇದನ್ನ ಆನ್ಸರ್ ಮಾಡಿದ್ಲು. ತುಂಬಾ ಟೈಮ್ ಒಳಗಡೆ ನಾನು ಸುಳ್ಳು ಹೇಳಿ ಅಲ್ಲಿ ಇಲ್ಲಿ ದುಡ್ಡು ಕೇಳಿದೆ ನಮ್ಮ ಫಾದರ್ಗೆ. ಬಟ್ ಅದು ಯಾವುದಕ್ಕೋಸ್ಕರ? ತಪ್ಪು ಕೆಲ್ಸಕ್ಕೋಸ್ಕರ. ಬಟ್ ಸರ್ ಅಬೌಟ್ ಇವಾಗ ಇಲ್ಲಿ ನಾನು ಗ್ರೋತ್ ಆಗ್ಬೋದು, ಇಲ್ಲಿ ಬೆಳಿಬಹುದು ನಾನು ಅಂತ ನನಗೆ 101% ಅನಿಸ್ತಿದೆ. ಬಟ್ ಇವಾಗ ನಾನು ಒಂದು ಒಳ್ಳೆಯ ಕೆಲಸಕ್ಕೆ ಒಂದು ಸುಳ್ಳು ಹೇಳ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನು ಶುರು ಮಾಡಿದೆ ಸರ್ ಅಂತ ಹೇಳ್ದೆ. ಬಟ್ ರಿಸಲ್ಟ್ ಏನಾಯ್ತು ಗೊತ್ತಾ? ಸ್ವಾತಿದು ಸ್ವಾತಿದು ರಿಸಲ್ಟ್ ಏನಾಯ್ತು ಅಂದ್ರೆ, ಫಸ್ಟ್ ಮಂತ್ ಕೆಲಸ ಮಾಡಿದ್ಲು, ಅಷ್ಟೊಂದು ಇನ್ಕಮ್ ಬರಲಿಲ್ಲ ಸ್ವಾತಿಗೆ. ಓಕೆ, ಟು ಬಿ ಫ್ರಾಂಕ್, ಅಷ್ಟೊಂದು ಇನ್ಕಮ್ ಬರಲಿಲ್ಲ ಸ್ಟಾರ್ಟಿಂಗ್. ಯಾಕಂತಂದ್ರೆ ಒಂದು ಮಂತ್ ಎಂಡ್ ಒಳಗಡೆ ಮಾಡಿದ್ಲು ಅವಳು ಕೂಡ. 21 ಡೇಟ್ ಇತ್ತು. ಸ್ಟಿಲ್ ಅಷ್ಟೊಂದು ಎರ್ನಿಂಗ್ ಬರಲ್ಲ, ಬಂತು ಬಟ್ ಅಷ್ಟೊಂದು ಬರಲಿಲ್ಲ. ಓಕೆ, ದಟ್ ಇವಾಗ ನೆಕ್ಸ್ಟ್ ಮಂತ್ ಏನಂತಂದ್ರೆ ಸ್ವಾತಿಗೆ ಒಂದು ಒಳ್ಳೆ ಇನ್ಕಮ್ ಬರುತ್ತೆ. ಕೆಲಸ ಮಾಡಿದ್ಲ ಹುಡುಗಿ, ಕೆಲಸ ಅಬೌಟ್ ನಾನು ಯಾವ ತರ ಹೇಳಿದೆ ಆ ತರನ ಕೆಲಸ ಮಾಡಿದ್ಲು ಅವಳು. ಆ ಹುಡುಗಿ ಇವಾಗ ಸೂಪರ್ವೈಸರ್ ಇದ್ದಾಳೆ. ಓಕೆ, ಆಲ್ದೋ ನನ್ನ ಟೀಮ್ ಒಳಗಡೆ. ದಟ್ ಆ ಹುಡುಗಿಗೆ ಅವಾಗ ಶುರು ಮಾಡಬೇಕಾದ್ರೆ ತುಂಬಾ ಭಯ ಇತ್ತು. ಒಂದು ಅವೆಲ್ಲ ಭಯನ ತೆಗೆದ್ಬಿಟ್ಟು ಡಿಸಿಷನ್ ತಗೊಂಡ್ಲ ಆ ಹುಡುಗಿ. ತಗೊಂಡ್ಬಿಟ್ಟು ಏನ್ ಮಾಡಿದ್ಲು ಅಂತಂದ್ರೆ ಇವಾಗ ಶುರು ಮಾಡಿದ್ಲು. ಅಬೌಟ್ ಅಂದ್ರೆ ನೆಕ್ಸ್ಟ್ ಮಂತ್ ಒಳಗಡೆ ಆ ಹುಡುಗಿ ಒಳ್ಳೆ ಇನ್ಕಮ್ ತಗೊಂಡ್ಲು.
ಬಟ್ ಆ ಒಂದು ಒಳ್ಳೆ ಇನ್ಕಮ್ ತಗೊಂಡ್ಬಿಟ್ಟು ಒಂದು ಆ ಹುಡುಗಿ ಏನ್ ಮಾಡಿದ್ಲು ಅಂತಂದ್ರೆ ಅವ್ರ ಫಾದರ್ಗೆ ಅವ್ರ ಮದರ್ಗೆ ಒಂದು ಒಳ್ಳೆ ಒಂದ್ ದಿನಾನು ಕೂಡ ಅವಳು ತನ್ನ ದುಡ್ಡಿನಿಂದ ದುಡ್ಡು ಅಬೌಟ್ ಏನೋ ಗಿಫ್ಟ್ ಕೊಟ್ಟಿದ್ದಿಲ್ಲ ಅಂತ ಅಂದ್ಬಿಟ್ಟು ಬಟ್ಟೆ ಅವ್ರ ಅಮ್ಮನಿಗೆ ಒಂದು ಒಳ್ಳೆ ಸೀರೆ, ಅವ್ರ ಅಪ್ಪ ಅಮ್ಮನಿಗೆ ಒಂದು ಫಾದರ್ಗೆ ಒಂದು ಪ್ಯಾಂಟ್ ಶರ್ಟ್, ಒಳ್ಳೆ ಪ್ಯಾಂಟ್ ಶರ್ಟ್, ಮತ್ತೆ ಮನೆ ಲೈಟ್ ಬಿಲ್ ತುಂಬಿದ್ಲು ಅವಳು. ಮನೆ ಲೈಟ್ ಬಿಲ್ ತನ್ನ ದುಡ್ಡಿಂದ ತುಂಬಿದ್ಲು. ನಾನು ಕೇಳಿದೆ ಯಾಕೆ ಈ ತರ ಮಾಡಿದೆ ನೀನು ಅಂತ. ಸರ್ ಅದು ಫೀಲ್ ಸರ್ ಅಬೌಟ್ ನಾನು ಒಂದ್ಸರಿನೂ ಕೂಡ ಮಾಡಿದ್ದಿಲ್ಲ ಅದು ಅಂತ ಅಂದ್ಲೋಳು. ಓಕೆ, ಅದು ಸ್ವಲ್ಪ ವಿಚಿತ್ರ ಅನ್ಸುತ್ತೆ ನನಗೆ. ಹೌದು, ಇದನ್ನು ಕೂಡ ಹೌದಲ್ಲ, ಎಕ್ಸಾಕ್ಟ್ಲಿ ಅದು ಫೀಲ್ ಇರುತ್ತೆ ಮಕ್ಕಳಿಗೆ. ಓಕೆ, ಅವರು ಒಂದ್ಸರಿ ಮಾಡ ಅಬೌಟ್ ಏನಂತಂದ್ರೆ ಇವಾಗ ಅವ್ರ ತಂದೆ ತಾಯಿದ್ದು ಓಕೆ ಎಕ್ಸಾಕ್ಟ್ಲಿ ಏನಪ್ಪಾ ಅಂತಂದ್ರೆ ಒಂದು ಇರುತ್ತೆ ಒಳಗಡೆಯಿಂದ ಏನಂದ್ರೆ ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ, ಒಂದ್ಸರಿ ನಾನು ಕೂಡ ಆ ಕಾಂಟ್ರಿಬ್ಯೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಹುಡುಗಿ ಮಾಡಿದ್ಲು. ಬಟ್ ಅವಾಗ ಅವ್ರ ಪೇರೆಂಟ್ಸು ಅವ್ರು ಕೇಳಿದ್ರು, ಸ್ವಾತಿ ಎಲ್ಲಿಂದ ಬಂತು ದುಡ್ಡು ಇಷ್ಟೆಲ್ಲ ಅಂತ ಕೇಳಿದ್ರು ಅವರು, ಆ ಫಾದರ್ ಮದರ್. ಸೊ ಅವಾಗ ಅವಳು ಹೇಳಿದ್ಲು, ಈ ತರ ಫಾರ್ ಎವರ್ ಇದೆ, ಈ ತರ ನಾನು ಆನ್ಲೈನ್ ಬಿಸ್ನೆಸ್ ಮಾಡ್ತಿದ್ದೀನಿ ಅಂಡ್ ಎಲ್ಲಾನು ಕೂಡ ಮಾಡ್ತೀನಿ ಅಂತ ಹೇಳಿದ್ಲು. ಬಟ್ ಅವ್ರ ಫಾದರ್ ಮದರ್ಗೆ ಸ್ವಲ್ಪ ಭಯ ಬಂತು, ಯಾಕಂದ್ರೆ ಆನ್ಲೈನ್ ಒಳಗಡೆ ಸ್ವಲ್ಪ ತುಂಬಾ ಫೇಕ್ ಫ್ರಾಡ್ ನಡೀತಿರ್ತಾವೆ ಅಂತ. ಸೊ ಅವ್ರ ಫಾದರ್ ನನಗೆ ಡೈರೆಕ್ಟ್ ಕಾಲ್ ಮಾಡಿದ್ರು, ಸರ್ ಇದೇನ್ ಸರ್, ಯಾವ ತರ ಕಂಪನಿ ಸರ್, ಇದೆಲ್ಲಾನು ಕೂಡ ನಾನು ಇದ್ದಿದ್ದೆಲ್ಲಾನು ಕೂಡ ಹೇಳಿದೆ. ಸೊ ಅವ್ರ ಫಾದರ್ ನನಗೆ ಒಂದೇ ಮಾತು ಹೇಳಿದ್ರು, ಥ್ಯಾಂಕ್ ಯು ಸೋ ಮಚ್ ಸರ್, ಬಿಕಾಸ್ ನಮ್ ಮಗಳಿಗೆ ಕರೆಕ್ಟ್ ಆಗಿ ಗೈಡ್ ಮಾಡಿದ್ದಕ್ಕೆ. ದಟ್ ಇವಾಗ ಅವಳು ಅರ್ನ್ ಮಾಡಿದ್ಲು. ಇವಾಗ ದುಡ್ಡು ಅಂತೂ ಬಂದಿದೆ, ನೆಗೆಟಿವ್ ಅಂತೂ ಮಾತಾಡಲ್ಲ, ಯಾಕಂದ್ರೆ ದುಡ್ಡು ಬಂದ್ಬಿಟ್ಟಿದೆ. ಬಟ್ ಲಾಸ್ಟ್ ಮಂತ್ ಅಲ್ಲಿ ಒಂದು ಮಾತು ಹೇಳಿದ್ರು ಅವರು ನನಗೆ, ಸರ್ ನನಗೇನಾದ್ರೂ ಸ್ವಾತಿ ಮುಂಚೆ ಏನಾದ್ರೂ ಕೇಳಿದಿದ್ರೆ ನಾನು ಮೇ ಬಿ ಅವಳಿಗೆ ಮಾಡಕ್ ಬಿಡ್ತಿರ್ಲಿಲ್ಲ ಈ ಬಿಸ್ನೆಸ್. ಬಟ್ ನಾನು ನಿಮಗೆ ಕೇಳ್ತೀನಿ ಇವಾಗ, ಸ್ವಾತಿ ತಪ್ಪು ಮಾಡಿದ್ಲು, ಒಳ್ಳೇದ್ ಮಾಡಿದ್ಲು? ಒಳ್ಳೇದ್ ಮಾಡಿದ್ಲು. ಓಕೆ, ಒಳ್ಳೇದ್ ಮಾಡಿದ್ಲು. ಎಕ್ಸಾಕ್ಟ್ಲಿ ಏನಪ್ಪಾ ಅಂದ್ರೆ ಅವ್ರು ಸುಳ್ಳು ಹೇಳಿದ್ಲು, ಒಪ್ಕೊಂತೀನಿ. ಬಟ್ ತುಂಬಾ ಅಬೌಟ್ ನಾನು ಗೀತೆ ಒಳಗೆ ನೋಡಿದ್ದೆ, ಗೀತೆ ಒಳಗೂ ಕೂಡ ಕೃಷ್ಣ ಹೇಳಿದ್ದಾರೆ ಏನಂತ, ಒಳ್ಳೆ ಕೆಲಸಕ್ಕೆ ಸುಳ್ಳು ಹೇಳಿದ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ. ದಟ್ ಅಲ್ಲಿಂದ ಒಂದು ಲರ್ನಿಂಗ್ ಸಿಕ್ತು ನಂಗೆ. ಏನಂತಂದ್ರೆ ಇದು ಲೈವ್ ಇನ್ಸಿಡೆಂಟ್ ನಡೀದ್ ಅಬೌಟ್ ಹೇಳಿದೀನಿ ನಾನು ನಿಮಗೆ. ಅಬೌಟ್ ನನ್ನ ಟೀಮ್ ಒಳಗಡೆ ಇದ್ದಾಳೆ, ಸೂಪರ್ವೈಸರ್ ಇದ್ದಾಳೆ ಹಿಂದಿಯಲ್ಲಿ, ಸ್ವಾತಿ. ಬಟ್ ದ ಥಿಂಗ್ ಇಸ್ ದಟ್ ಅಲ್ಲಿಂದ ನಂಗೆ ಒಂದು ಕ್ಲಾರಿಟಿ ಸಿಕ್ತು ಏನು ಅಂತಂದ್ರೆ, ನಿಮ್ಮ ಹತ್ರ ಒಂದು ರೀಸನ್ ಸ್ಟ್ರಾಂಗ್ ಇತ್ತು ಅಂತಂದ್ರೆ ಹೇಗ್ ಮಾಡ್ಲಿ, ಹೆಂಗಾಗತ್ತೆ, ಹೆಂಗ್ ಮಾಡ್ಬೇಕು ಸರ್, ಪ್ರಾಬ್ಲಮ್ ಇದಾವೆ ಸರ್, ಅದು ಸರ್ ಇದು ಸರ್ ನೆಪ ಅಬೌಟ್ ನಾವು ಹೇಳ್ತೀವಿ, ಎಕ್ಸ್ಕ್ಯೂಸಸ್ ಹೇಳ್ತೀವಿ. ಬಟ್ ಒಂದು ರೀಸನ್ ಸ್ಟ್ರಾಂಗ್ ಇತ್ತು ಅಂತಂದ್ರೆ ಹೌ ಕ್ಲಿಯರ್ ಆಗುತ್ತೆ. ಯಾಕೆ ಮಾಡ್ಬೇಕಂತ ಗೊತ್ತಿತ್ತು ಅಂತಂದ್ರೆ ಹೇಗ್ ಮಾಡ್ಬೇಕಂತ ಕ್ಲಿಯರ್ ಆಗ್ಬಿಡುತ್ತೆ. ಆಸ್ ಇಟ್ ಈಸ್ ಅಲ್ಲಿಂದ ನಂಗೊಂದು ದೊಡ್ಡ ಲರ್ನಿಂಗ್ ಸಿಕ್ತು, ಓಕೆ, ಸ್ವಾತಿಯಿಂದ. ಸೊ ಆ ಹುಡುಗಿ ಈಗ ಸ್ಟಿಲ್ ಅರ್ನ್ ಮಾಡ್ತಿದ್ದಾಳೆ. ಓಕೆ, ಬಟ್ ದ ಥಿಂಗ್ ಇಸ್ ದಟ್ ಏನಪ್ಪಾ ಅಂತಂದ್ರೆ ಈಗ ಅವ್ರ ಅಪ್ಪ ಅಮ್ಮನೂ ಕೂಡ ಬೇಡ, ಅವ್ರ ಅಪ್ಪ ಅಮ್ಮ ತಪ್ಪು ಅಂತ ಹೇಳ್ತಿಲ್ಲ ನಾನು, ಅವ್ರ ಅಪ್ಪ ಬೇಡ ಅಂತಿದ್ರು ಅಂತ ಅಂದ್ಬಿಟ್ಟು ಅಂತಂದಕ್ಕೆ ಅವ್ರ ಅಪ್ಪ ಕೆಟ್ಟವರು ಅಂತ ಹೇಳಲ್ಲ. ಅವ್ರ ಅಪ್ಪ ಅಮ್ಮ ಮೇ ಬಿ ಅವ್ರ ಅಪ್ಪ ಅಮ್ಮನಿಗೆ ಅನಿಸುತ್ತೆ ಸ್ವಾತಿ ಈ ಒಂದು ಕೆಲಸ ಮಾಡಿದಿದ್ರೆ ಅವಾಗ ಫಸ್ಟ್ ಯಾವಾಗ ಶುರು ಮಾಡ್ತಿರ್ಬೇಕಾದ್ರೆ ರಿಸಲ್ಟ್ ಬಂದಿದ್ದಲ್ಲ ಅವಾಗ ಏನಾದ್ರು ಹೇಳಿದ್ರಂದ್ರೆ ಮಾಡಕ್ ಬಿಡ್ತಿರ್ಲಿಲ್ಲ ಅಂತಂದ್ರೆ ಹೇಳಿದ್ರು. ಓಕೆ, ಯಾಕೆ ಬಿಡ್ತಿರ್ಲಿಲ್ಲ ಅಂತಂದ್ರೆ ಅವ್ರಿಗೆ ಅನಿಸಿತ್ತು ಸ್ವಾತಿ ಕೆಲಸ ಮಾಡಿಲ್ಲ ಅಂದ್ರೇನೆ ತುಂಬಾ ಬೆಟರ್ ಇರುತ್ತೆ ಅಂತ. ಓಕೆ, ಬಟ್ ಸ್ವಾತಿಗ್ ಗೊತ್ತಿತ್ತು, ಸ್ವಾತಿ 3 days ನನ್ನ ಜೊತೆ ಡೇ 1 ಡೇ 2 ಡೇ 3 ಕಲ್ತು ಅಟೆಂಡ್ ಮಾಡಿ ಕ್ಲಾರಿಟಿ ತಗೊಂಡು ವಾಟ್ ಈಸ್ 2CC ವಾಟ್ ಈಸ್ CC ಎಲ್ಲಾನು ಕೂಡ ಕ್ಲಾರಿಟಿ ತಗೊಂಡಿದ್ಲು. ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ಎಲ್ಲಾನು ಕೂಡ ಕ್ಲಾರಿಟಿ ತಗೊಂಡಿದ್ಲು, ಸುಮ್ಮನೆ ಮಾಡಿಲ್ಲ. ಯಾಕಂದ್ರೆ ಕಳ್ಳಿದ್ದೇ ಇರುತ್ತೆ, ನಮ್ಮ ಅಪ್ಪಂದು ಅಮ್ಮಂದು ದುಡ್ಡು ವೇಸ್ಟ್ ಮಾಡಬಾರ್ದು ಅಂತ ಅವಳಿಗೂ ಕೂಡ. ಓಕೆ, ಬಟ್ ಒಂದು ರೀಸನ್ ಸ್ಟ್ರಾಂಗ್ ಇತ್ತು, ಅವಳಿಗೆ ಕ್ಲಾರಿಟಿ ಇತ್ತು ಏನ್ ಮಾಡ್ಬೋದು ನಾನು ಇಲ್ಲಿಂದ ಅಂತ. ಓಕೆ, ದಟ್ ನಾನೇನು ಹೇಳ್ತಿರೋದು ಅಂತಂದ್ರೆ ನೀವು ಇವಾಗ ಶುರು ಮಾಡಿದಿರಾ, ಐ ಅಪ್ರಿಷಿಯೇಟ್ ಯು. ದೆನ್ ಶುರು ಮಾಡಿದ ತಕ್ಷಣ ಅಬೌಟ್ ನಾನು ನಿಮಗೊಂದು ಕ್ಲಿಯರಿಟಿ ಹೇಳ್ತಿದ್ದೀನಿ, ಯಾವುದೇ ಫಿಲ್ಟರ್ ಇಲ್ಲ, ಯಾವುದೇ ಒಂದು ಮುಚ್ಚುಮರೆ ಇಲ್ಲ, ಕ್ಲಿಯರ್ ಆಗಿ ಹೇಳ್ತಿದ್ದೀನಿ ನಿಮಗೆ ಎಲ್ಲರೂ ಕೂಡ, ಆಸ್ ಅ ಬ್ರದರ್ ಆಸ್ ಅ ಫ್ರೆಂಡ್ ಆಗಿ. ಏನು ಅಂತಂತಂದ್ರೆ ನೀವು ಡಿಸಿಷನ್ ತಗೊಳ್ತಿದ್ದೀರಾ ಅಂತಂದ್ರೆ ಬಟ್ ನಿಮಗೆ ಭಯ ಆಗ್ತಿದೆ ಅಂತಂದ್ರೆ ಒಂದು ತಿಂಗ್ ಹೇಳ್ತೀನಿ ನಿಮಗೆ. ಫಸ್ಟ್ ಆಫ್ ಆಲ್ ಮೋಟಿವೇಶನ್ ಒಳಗಡೆ ಜಾಯಿನ್ ಮಾಡಕ್ ಹೋಗ್ಬೇಡಿ, ಕ್ಲಾರಿಟಿ ತಗೊಳ್ಳಿ. ಓಕೆ, ನಿಮ್ಮ ಮೆಂಟರ್ ಜೊತೆ ಕೂತ್ಕೊಳ್ಳಿ, ಅವ್ರು ಕ್ಲಾರಿಟಿ ಕೊಡ್ತಾರೆ, ಅದನ್ನ ತಿಳ್ಕೊಳ್ಳಿ ಫಸ್ಟ್ ಪ್ರಾಪರ್ ಆಗಿ. ಸೊ ಅವ್ರು ಯಾವ ತರ ಇವಾಗ ಗ್ರೋತ್ ಆದ್ರು, ಓಕೆ, ಅವ್ರು ಗ್ರೋತ್ ಆದ್ರಲ್ಲ, ಡನ್. ಹೇಗ್ ಗ್ರೋತ್ ಆದ್ರು ಅದ್ರ ಬಗ್ಗೆ ಯೋಚನೆ ಮಾಡಿ. ಅವ್ರದ್ದು ಇನ್ಕಮ್ ನೋಡಿ ಇವ್ರದ್ದು ಇನ್ಕಮ್ ನೋಡಿ ಮಾಡಬೇಡಿ, ಕ್ಲಾರಿಟಿ ಕೊಡ್ತಿದ್ದೀನಿ ನಿಮ್ಗೆ. ಓಕೆ, ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ಪ್ರಾಪರ್ ಆಗಿ ಅವ್ರದ್ದು ನೋಡಿ, ಒಂದು ಅಬೌಟ್ ಏನೇ ಯಾವ ತರ ಗ್ರೋತ್ ಆದ್ರು ಅವರು. ಓಕೆ, ಅವ್ರ ಏನೇನ್ ಪಾಸಿಬಿಲಿಟೀಸ್ ಆತು, ಅವ್ರು ಅಬೌಟ್ ಏನೇನ್ ಡಿಫಿಕಲ್ಟ್ ಬಂತು ಅವ್ರ ಲೈಫ್ ಒಳಗಡೆ, ಪ್ರಾಬ್ಲಮ್ಸ್ ಅಂತೂ ಬರುತ್ತೆ ಎಕ್ಸಾಕ್ಟ್ಲಿ.
ಸಿ ಗೈಸ್, ಹಾರ್ಡ್ ಅಂತೂ ಇದೆ, ಬಟ್ ಇಂಪಾಸಿಬಲ್ ಇಲ್ಲ. ಹಾರ್ಡ್ ಅಂತೂ ಇದೆ, ಬಟ್ ಇಂಪಾಸಿಬಲ್ ಇಲ್ಲ. ಮ್ಯಾನೇಜರ್ ಆಗೋದು, ಅಬೌಟ್ 1 ಲಕ್ಷ ರೂಪಾಯಿ ಅರ್ನ್ ಮಾಡೋದು ಇಂಪಾಸಿಬಲ್ ಅಂತೂ ಇಲ್ಲ, ಬಟ್ ಹಾರ್ಡ್ ಇದೆ. ಸಿ, ಎವ್ರಿಥಿಂಗ್ ಇಸ್ ಹಾರ್ಡ್. ಬೀಯಿಂಗ್ ಒಬ್ಯಾಸಿಟಿ ಇಸ್ ಹಾರ್ಡ್, ರೈಟ್? ಅಬೌಟ್ ಬಿಕಮ್ ಏನು ಸ್ಲಿಮ್ ಇಸ್ ಹಾರ್ಡ್. ಎವ್ರಿಥಿಂಗ್ ಇಸ್ ಹಾರ್ಡ್. ದಪ್ಪ ಇದ್ರೂ ಕೂಡ ಕಷ್ಟನೇ, ತಳಗಾಗೋದು ಕೂಡ ಕಷ್ಟನೇ. ಸಿಂಪಲ್ ಆಸ್ ದಟ್. ನೀವು ಚೂಸ್ ಮಾಡಿ ನಿಮಗೆ ಯಾವ್ದು ಕಷ್ಟ ಬೇಕು ಅಂತ. ಓಕೆ, ನಾನು ಅವಾಗ ಅಬೌಟ್ ಚೂಸ್ ಮಾಡಿದ್ದೆ. ಓಕೆ, ಏನಂತ, ನನಗೆ ಯಾಕೆ ಮಾಡಬೇಕು ಅಂತ. ಎಕ್ಸಾಕ್ಟ್ಲಿ ನಿಮ್ಗೆ ನಾನು ಅದೇ ಹೇಳ್ತಿರೋದು, ಇವಾಗ ನೀವು ಯಾಕೆ ಮಾಡಬೇಕು ಅಂತ. ಸೊ ಟಾಪ್ ರೀಸನ್ ನಾನು ಯಾಕೆ ಶುರು ಮಾಡಿದೆ ಅಂತಂದ್ರೆ, ಇಲ್ಲಿ ಫಸ್ಟ್ ಆಫ್ ಆಲ್ ನನಗೆ ಇಲ್ಲಿ ಕಲ್ಸೋರಿದ್ದು. ಓಕೆ, ಯಾಕೆ ನಾವು ಇಲ್ಲಿ ವರ್ಕ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ ಫ್ರೀಡಮ್ ಸಿಗುತ್ತೆ. ಏನ್ ಫ್ರೀಡಮ್ ಅಂತಂದ್ರೆ, ಮನಿ ಫ್ರೀಡಮ್. ಇವಾಗ ಜಾಬ್ ಮಾಡೋರಾಗ್ಲಿ ಇನ್ನೊಬ್ರಾಗ್ಲಿ ಎಲ್ಲರದ್ದು ಕೂಡ ಒಂದೇ ಮೈಂಡ್ ಒಳಗಡೆ ಇರುತ್ತೆ. ಏನಂತ, ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಮೈಂಡ್ ಒಳಗಡೆ ಒಂದೇ, ಇವತ್ತು ಹೇಗೆ ಅರ್ನ್ ಮಾಡ್ಲಿ ನಾನು, ಇವಾಗ ಹೇಗೆ ನಾನು ನನ್ನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಲಿ, ಇದೇ ಮೈಂಡ್ ಒಳಗಡೆ ಇರುತ್ತೆ. ಜಾಬ್ ಮಾಡಲಿ ಏನೇ ಮಾಡಲಿ ಅವರು. ಓಕೆ, ಕೆಲವೊಬ್ರು ಸಾಲ ಇರುತ್ತೆ, ಕೆಲವೊಬ್ರು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಕೆಲವೊಬ್ರು ಯಾರ್ದು ಅಕ್ಕನ ಮದುವೆ ಮಾಡಬೇಕು, ಮಗಳ ಮದುವೆ ಮಾಡಬೇಕು, ವಾಟ್ ಎವರ್ ಇದ್ರೂ ಕೂಡ ಹೇಗೆ ಮಾಡಬೇಕು, ಇದೇ ಒಂದು ಮನಿ ಫ್ರೀಡಮ್ ಇರಲ್ಲ. ಓಕೆ, ದ್ಯಾಟ್ ಇವಾಗ ಎಕ್ಸಾಕ್ಟ್ಲಿ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಒಳಗಡೆ ನೀವು ಏನ್ ಮಾಡಬಹುದು, ನೀವು ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು, ಎಷ್ಟು ನೀವು ಅಬೌಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಅರ್ನಿಂಗ್ಸ್ ಮಾಡ್ಬೋದು, ಬಟ್ ಅದ್ರ ತಕ್ಕಂಗೆ ಕೆಲಸ ಮಾಡಿದ್ಮೇಲೆ, ಸುಮ್ಮನೆ ಅಲ್ಲ. ಓಕೆ, ಮಾಡ್ಬಿಡಿ ಶುರು ಆಗಿ ಬಂದ್ಬಿಡುತ್ತೆ, ನೋ. ಬಟ್ ಅದಕ್ಕೋಸ್ಕರ ಒಂದು ಪ್ಲಾನಿಂಗ್ ಇದೆ, ನಿಮ್ಮ ಮೆಂಟೋರ್ ಇದ್ದಾರೆ ಅದಕ್ಕೆ. ಓಕೆ, ನಿಮ್ಮ ಮೆಂಟೋರ್ ಹತ್ರ ಕೂತ್ಕೊಂಡು ಅದ್ರ ಬಗ್ಗೆ ಪ್ಲಾನಿಂಗ್ ತಗೊಂಡು ಶುರು ಮಾಡ್ಬೋದು, ಕೆಲಸ ಮಾಡ್ಬೋದು. ಎಷ್ಟು ಅರ್ನಿಂಗ್ಸ್ ಮಾಡ್ತೀರಾ ಅಷ್ಟು ಅರ್ನಿಂಗ್ಸ್ ಮಾಡ್ಬೋದು ನೀವು. ನಿಮಗೆ ಯಾರೂ ಕೂಡ ಕೈ ಕಟ್ಟಾಕಿಲ್ಲ. ಬಟ್ ಜಾಬ್ ಒಳಗಡೆ ಎಷ್ಟೇ ಕೆಲಸ ಮಾಡಿ ನಿಮಗೆ ಅಷ್ಟೇ ಇನ್ಕಮ್ ಬರೋದು. ಬಟ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಒಳಗಡೆ ನಿಮಗೆ ಎಷ್ಟು ಬೇಕು ಅಷ್ಟು ಅರ್ನಿಂಗ್ಸ್ ಮಾಡಬಹುದು ಪ್ರತಿ ತಿಂಗಳ, ರೈಟ್? ಸೊ ಇದು ಫ್ರೀಡಮ್, ಮನಿ ಫ್ರೀಡಮ್. ಸೆಕೆಂಡ್ ಥಿಂಗ್ ಏನಪ್ಪ, ಇದು ಮೆಂಟಲಿ ಫ್ರೀಡಮ್ ಆಯ್ತು. ಟೈಮ್ ಫ್ರೀಡಮ್. ನೀವು ಯಾವಾದ್ರೂ ಕೂಡ ಕೆಲಸ ಮಾಡ್ಬೋದು ಇದು. ಓಕೆ, ಜಾಬ್ ಒಳಗಡೆ ಇಷ್ಟು ಗಂಟೆಗೆ ಬರ್ಬೇಕಂದ್ರೆ ಬರಬೇಕು, ಇಷ್ಟು ಗಂಟೆಗೆ ಹೋಗ್ಬೇಕಂದ್ರೆ ಹೋಗ್ಬೇಕು. ಇಷ್ಟು ಗಂಟೆಗೆ ಬಂದಿಲ್ಲ ಅಂದ್ರೆ ಪಗಾರ್ ಕಟ್, ಪಗಾರ್ ಪೇಮೆಂಟ್ ಕಟ್. ಓಕೆ, ಉತ್ತರ ಕರ್ನಾಟಕ ಸೈಡ್ ನಾವು ಪಗಾರ ಅಂತೀವಿ. ಓಕೆ, ಪೇಮೆಂಟ್ ಕಟ್ ಅಂತ, ರೈಟ್? ಸೊ ದ್ಯಾಟ್ ಏನಪ್ಪಾ ಅಂತಂದ್ರೆ ಇದು ರಿಯಾಲಿಟಿ. ಬಟ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಒಳಗಡೆ ಯಾವಾಗಾದ್ರೂ ಕೆಲಸ ಶುರು ಮಾಡಿ. ಯುನೋ, ಟೈಮ್ ಫ್ರೀಡಮ್. ವಾಟ್ ಈಸ್ ಟೈಮ್ ಫ್ರೀಡಮ್? ನಾನು ಬೇಕು ಅಂದಿದ್ರೆ ನನಗೆ ಅಬೌಟ್ ಈ ಮೀಟಿಂಗ್ನು ಕೂಡ ತಗೊಳಕ್ ಬೇಡ ಅಂತಿದ್ದೆ, ನಾನು ಮಾಡಲ್ಲ ಅಂತ ಅನ್ಬೋದಿತ್ತು. ಯಾರು ನಂಗೆ ಅಬೌಟ್ ನಿಂಗೆ ಫೋರ್ಸ್ ಮಾಡಲ್ಲ, ನಿನ್ ಮೀಟಿಂಗ್ ತಗೋ ಅಂತ. ಬಟ್ ಅದು ಫ್ರೀಡಮ್. ಓಕೆ, ಇದು ಫ್ರೀಡಮ್ ಇಲ್ಲಿಂದ ನಿಮ್ಗೆ ಬರುತ್ತೆ. ಸೆಕೆಂಡ್ ಥಿಂಗ್, ಓಕೆ, ಮತ್ತೇನು, ಮನಿ ಫ್ರೀಡಮ್ ಅಂತ ಹೇಳಿದೆ, ಮತ್ತೆ ಟೈಮ್ ಫ್ರೀಡಮ್ ಅಂತ ಹೇಳಿದೆ, ಮೆಂಟಲಿ ಫ್ರೀಡಮ್ ಆಗುತ್ತೆ. ಓಕೆ, ಇದು ಹೇಗೆ ಬಿಲ್ಡ್ ಮಾಡ್ತೀರಾ? ಟೈಮ್ ಫ್ರೀಡಮ್, ಮನಿ ಫ್ರೀಡಮ್ ಮತ್ತೆ ಮೆಂಟಲಿ ಫ್ರೀಡಮ್ ಹೇಗೆ ಇದಕ್ಕೆ ಮಾಡಬೇಕು ಅಂತಂದ್ರೆ, ನಿಮ್ಮ ಹತ್ರ 2 ಗಿಫ್ಟ್ ಇದಾವೆ. ಏನ್ ಗಿಫ್ಟ್? ಲೈಫ್ ಟೈಮ್ ಗಿಫ್ಟ್ ಇದಾವೆ. ಏನು? ಅಚೀವರ್ಸ್ ಕ್ಲಬ್ ಟ್ರೈನಿಂಗ್ ಸಿಸ್ಟಮ್. ಅಚೀವರ್ಸ್ ಕ್ಲಬ್ ಟ್ರೈನಿಂಗ್ ಸಿಸ್ಟಮ್ 365 ಡೇಸ್ ಮಾರ್ನಿಂಗ್ ಮೀಟಿಂಗ್, ಅಬೌಟ್ 7:30 ಮೀಟಿಂಗ್, ನೈಟ್ ಮೀಟಿಂಗ್ಸ್ ನಿಮಗೆ ಪ್ರಾಪರ್ ಆಗಿ ಗೈಡ್ ಮಾಡಕ್ ಹೇಳ್ತಾರೆ. ನಿಮಗೆ ಜಾಯಿನ್ ಮಾಡಿಸ್ಬಿಟ್ಬಿಡಲ್ಲ, ಎಕ್ಸಾಕ್ಟ್ಲಿ ನಿಮಗೆ ಕಲಿಸ್ತಾರೆ. ಓಕೆ, ಅವ್ರದ್ದು ಇಂಟೆನ್ಷನ್ ತಪ್ಪೇ ಇತ್ತು ಅಂತಂದ್ರೆ, ನಾನು ಯೋಚನೆ ಮಾಡಿದ್ದೆ ಅವಾಗ, ಅವ್ರದ್ದು ಇಂಟೆನ್ಷನ್ ತಪ್ಪೇ ಇತ್ತು ಅಂತಂದ್ರೆ ನಮ್ಗೆ ಯಾಕೆ ಕಲಿಸ್ತಾರೆ? ಮತ್ತೆ ನಮ್ಗೆ ಯಾಕೆ ಅಬೌಟ್ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಇದೆ? ಯೋಚನೆ ಮಾಡ್ಬೇಕಲ್ಲ. ನಿಮ್ಮ ಹತ್ರ ಅಬೌಟ್ ಏನಿದೆ ನೋಡಿ. ಇವಾಗ ನೀವು ಕೂಡ ಮ್ಯಾಚೂರ್ ಇದ್ದೀರಾ. ಓಕೆ, ಮ್ಯಾಚುರಿಟಿ ಯಾವಾಗ ಬರುತ್ತೆ? ನಮಗೆ 18+ ಆದ್ಮೇಲೆ ಬರುತ್ತೆ ಅಂತ ಹೇಳ್ತಾರೆ. ವೋಟಿಂಗ್ ಪವರ್ ಯಾಕೆ ಕೊಡ್ತಾರೆ ನಮಗೆ? ಗೌರ್ಮೆಂಟ್ ವೋಟಿಂಗ್ ಪವರ್ ಯಾಕೆ ಕೊಡ್ತಾರೆ? 18 ವರ್ಷ ಆದ್ಮೇಲೆ ಕೊಡ್ತಾರೆ. 18 ವರ್ಷ ಆದ್ಮೇಲೆ ಯಾಕೆ ಕೊಡ್ತಾರೆ? ಬಿಕಾಸ್ ಯಾಕಂದ್ರೆ ನಾವು ಅವಾಗ ಮ್ಯಾಚೂರ್ ಆಗ್ತೀವಿ. ಬೈ ಸೈನ್ಸ್ ಹೇಳುತ್ತೆ ನಾವು ಅವಾಗ ಮ್ಯಾಚೂರ್ ಆಗ್ತೀವಿ. ಓಕೆ, ಸೊ ಮ್ಯಾಚುರಿಟಿ ಬರುತ್ತೆ ನಮಗೆ. ಯಾರು ಅಬೌಟ್ ಏನ್ ತಪ್ಪು ಏನ್ ಸರಿ ಅಂತ ನಮ್ಗೆ ಕ್ಲಾರಿಟಿ ಸಿಗುತ್ತೆ ಅವಾಗ. ಏನ್ ತಪ್ಪು ಏನ್ ಸರಿ ಅಂತ ಅಂದ್ಬಿಟ್ಟು ನಾವು ಯೋಚನೆ ಮಾಡ್ಬೋದು, ನಮ್ಗೆ ಕೆಪಬಿಲಿಟಿ ಬರುತ್ತೆ ಅವಾಗ 18+ ಆದ್ಮೇಲೆ. ಅದಕ್ಕೋಸ್ಕರನೇ ಇಲ್ಲಿನೂ ಕೂಡ ರೂಲ್ ಇದೆ, 18+ನೇ ಇಲ್ಲಿ ಜಾಯಿನ್ ಮಾಡ್ಬೋದು. 18 ಕೆಳಗಡೆ ಇದ್ರೆ ಸಾರಿ, ನೀವು ಮಾಡೋಕ್ಕಾಗಲ್ಲ ಇಲ್ಲಿ ಕೆಲಸ. ತಪ್ಪೇ ಇತ್ತು ಅಂತಂದ್ರೆ ಬರ್ರಿ ಅಂತಿದ್ರು ಎಲ್ಲರೂ ಕೂಡ. 18 ಇರಲಿ, 17 ಇರಲಿ, 14 ಇರಲಿ, ಎಷ್ಟೇ ಇರಲಿ. ಬಟ್ ಕಂಪನಿ 18+ ಆದ್ಮೇಲೆ ಯಾಕೆ ಹೇಳಿತು? ಬಿಕಾಸ್ ಯಾಕಂತಂದ್ರೆ ಕಂಪ್ನಿಗೂ ಕೂಡ ಗೊತ್ತು ಡಿಸಿಷನ್ ಯಾರು ತಗೋಬಹುದು ತಮ್ಮ ಲೈಫ್ ಇದ್ದು. 18 ಆದ್ಮೇಲೆ ಅಬೌಟ್ ನೀವು 18 ಆದ್ಮೇಲೆ ಕರ್ನಾಟಕ CM ಯಾರಾಗಬೇಕು ಅಂತ ಅಬೌಟ್ ನೀವು ಡಿಸೈಡ್ ಮಾಡಬಹುದು. ಅಂತಂದ್ರೆ 18 ಆದ್ಮೇಲೆ ಈ ಒಂದು ದೇಶದ PM ಯಾರಾಗಬೇಕು ಅಂತ ನೀವು ಡಿಸೈಡ್ ಮಾಡಬಹುದು. ಅಂತಂದ್ರೆ ನಿಮ್ಮ ಕರಿಯರ್ ಏನಿರಬೇಕು ಅಂತ ನೀವು ಡಿಸೈಡ್ ನೀವು ಮಾಡಿಲ್ಲ, ಇನ್ನೊಬ್ಬರ ಮೇಲೆ ಬಿಟ್ರೆ ಹೇಗೆ?
ತುಂಬಾ ದೊಡ್ಡ ಮಾತು ಚಿಕ್ಕ ಬಾಯಿಂದ ಹೇಳಿದೆ. ಎಕ್ಸಾಕ್ಟ್ಲಿ. ಓಕೆ, ಇದನ್ನ ತಿಳ್ಕೊಂಡವ್ರು ಕ್ಲಾರಿಟಿ ಇರುತ್ತೆ. ಓಕೆ, 4 ಜನ ನೋಡಿ ನೀವು ಹೆಂಗಿದ್ರು ಕೂಡ ಮಾತಾಡ್ತಾರೆ, ಸಿಂಪಲ್ ಆಸ್ ದಟ್. ಓಕೆ, ಇದ್ರ ಮೇಲೆ ಒಂದು ಸ್ಟೋರಿನೂ ಕೂಡ ಇದೆ ಅಬೌಟ್. ಸ್ಟೋರಿ ಏನಪ್ಪಾ ಅಂತಂದ್ರೆ, ಒಂದು ತಂದೆ ಮತ್ತು ಮಗ ಇದ್ರು. ಓಕೆ, ಇದಕ್ಕಿಂತ ಮುಂಚೆನೂ ಕೂಡ ಮೇ ಬಿ ನಾ ಈ ಒಂದು ಸ್ಟೋರಿ ಹೇಳಿರ್ಬೋದು, ಬಟ್ ತುಂಬಾ ಹೊಸ ಪೀಪಲ್ಸ್ಗೆ ಕ್ಲಾರಿಟಿ ಕೊಡ್ತೀನಿ. ಓಕೆ, 2 ಜನ ಅಬೌಟ್ ಏನಂದ್ರೆ, ತಂದೆ ಮಗ ಅಬೌಟ್ ಏನಂದ್ರೆ, ಹೋಗ್ತಿರ್ತಾರೆ ಒಂದು ಕತ್ತೆ ತಗೊಂಡು ತಂದೆ ಮಗ ಹೋಗ್ತಿರ್ತಾರೆ. ತಂದೆ ಅಬೌಟ್ ಅಂದ್ರೆ ಅಬೌಟ್ ಮಗನ್ಗೆ ಏನಿದೆ ಕಾಲು ನೋಸ್ತಿದ್ದಾವೆ, ಕಾಲು ತುಂಬಾ ನೋವಾಗ್ತಿದೆ ಅಂತ ಅಂದ್ಬಿಟ್ಟು ಕತ್ತೆ ಮೇಲೆ ಏರ್ತೀನ ಅಂತ ಅಂದ್ಬಿಟ್ಟು ಹೇಳಿದೆ. ಸೊ ಕತ್ತೆ ಮೇಲೆ ಅವನು ಕೂತ್ಕೋತಾನೆ, ಹೋಗ್ತಾನೆ. ಅಪ್ಪ ನಡೀತಿದ್ದಾನೆ, ತಂದೆ ಕೆಳಗಡೆ ನಡ್ಕೊಂತ ಹೋಗ್ತಿದ್ದಾನೆ. ಇನ್ಫ್ಯಾಕ್ಟ್ ಅಂದ್ರೆ ಮಗ ಕತ್ತೆ ಮೇಲಿದ್ದಾನೆ, ಹೋಗ್ತಿದ್ದಾರೆ. ಮುಂದೆಂದು ಒಬ್ಬ ಪರ್ಸನ್ ಬಂದು ಹೇಳ್ತಾನೆ, ಓಕೆ, ಇವನಿಗೆ ಇವ್ರ ಅಪ್ಪ ನಡೆಸ್ತಿದ್ದಾನೆ, ಇವನ್ ಕೂತ್ಕೊಂಡಿದ್ದಾನೆ, ನಾಚಿಕೆನೇ ಇಲ್ಲ ಸ್ವಲ್ಪನೂ ಕೂಡ. ಇವ್ರ ಅಪ್ಪಾಜಿ ನಡೀತಿದ್ದಾರೆ, ಇಷ್ಟು ವಯಸ್ಸಾಗಿದೆ, ಬಟ್ ಇವನ್ ಕೂತ್ಕೊಂಡಿದ್ದಾನೆ ಅಂತ ನಾಚಿಕೆನೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅವಾಗ ಮಗ ಕೆಳಗಿಳಿತಾನೆ, ತಂದೆ ಕತ್ತೆ ಮೇಲೆ ಕೂತ್ಕೊಂಡು ಹೋಗ್ತಿರ್ತಾರೆ. ಸೊ ಮತ್ತೆ ಮುಂದೆ ಮುಂದೆ ಹೋಗ್ತಾರೆ. ಇನ್ನೊಬ್ಬ ಸಿಗ್ತಾನೆ. ಇವಾಗ ಅವನು ಹೇಳ್ತಾನೆ, ಇಷ್ಟು ಅಬೌಟ್ ಏನಂತಂದ್ರೆ, ನಿಂದು ಏಜ್ ಆಯ್ದು, ನಿಂದು ವಯಸ್ಸಾಯ್ದು, ಕತ್ತೆ ಮೇಲೆ ಕೂತ್ಕೊಂಡು ಹೋಗಕ್ ಸವಾರಿ ಮಾಡಕ್ ವಯಸ್ಸ ನಿಂಗಿದು, ಬಿದ್ರೆ ಕೈಕಾಲು ಮುರ್ಕೊಂತೀಯ ಅಂತ ಹೇಳ್ತಾನೆ. ನಗ್ತಾರೆ. ಸೊ ಅವಾಗ ತಂದೆನೂ ಕೂಡ ಕೆಳಗೆ. ಮತ್ತೆ ಹೋಗ್ತಿರ್ತಾರೆ ಹೋಗ್ತಿರ್ತಾರೆ ಹೋಗ್ತಿರ್ತಾರೆ. ಒಬ್ಬ ಪರ್ಸನ್ ಬರ್ತಾನೆ ಮತ್ತೆ. ಅವಾಗ ಹೇಳ್ತಾನೆ, ಕತ್ತೆ ಯಾಕೆ ಖಾಲಿ ಹೋಗ್ತಿದೆ, ಕತ್ತೆ ನಡೀತದೆ, ಇವ್ರು ನಡ್ಕೊಂತ ಹೋಗ್ತಿದ್ದಾರೆ. ಮತ್ತೆ ನಗ್ತಾರೆ. ಈ ಸಾರಿ ತಂದೆ ಮಗ ಇಬ್ರು ಇರ್ತಾರೆ ಕತ್ತೆ ಮೇಲೆ. ಮುಂದೆ ಹೋಗ್ತಾರೆ ಮುಂದೆ ಹೋಗ್ತಾರೆ. ಯುವ ಪರ್ಸನ್ ಸಿಗ್ತಾನೆ. ಇವ್ರಿಬ್ರು ಕೈಕಾಲ್ ಕರೆಕ್ಟ್ ಇದೆ, ನಡಿಬಹುದು ಇವ್ರು ಇಬ್ರು ನಡಿಬಹುದು. ಓಕೆ, ನಡೆಯೋಕೆ ದೇವ್ರ ಕಾಲ್ ಕೊಟ್ಟಿದ್ದಾನೆ. ಆದ್ರೂ ಕೂಡ ಮೂಕ್ ಪ್ರಾಣಿ ಮೇಲೆ ಭಾರ ಹಾಕಿ ಕೂತ್ಕೊಂಡಿದ್ದಾರೆ, ನಾಚಿಕೆನೇ ಇಲ್ಲ ಇವರಿಗೆ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಏನಪ್ಪಾ ಅಂತಂದ್ರೆ, ಅವ್ರು ಕನ್ಫ್ಯೂಸ್ ಆಗ್ಬಿಡ್ತಾರೆ ಇವಾಗ. ಓಕೆ, ಇಟ್ ಮೀನ್ಸ್ ಏನಂತಂದ್ರೆ, ಜನ ನೀವು ಹೇಗಿದ್ರು ಕೂಡ ಮಾತಾಡ್ತಾರೆ, ಇದಕ್ಕೆ ರಿಯಾಲಿಟಿ. ಓಕೆ, ಸ್ಟಿಲ್ ನನಗೂ ಕೂಡ ಸ್ಟಾರ್ಟಿಂಗ್ ಒಳಗಡೆ ನಮ್ಮ ಫಾದರ್ಗೆ ನಮ್ಮ ಮದರ್ಗೆ ಎಲ್ರೂ ಕೂಡ ಹೇಳಿದ್ರು, ನಮ್ ರಿಲೇಟಿವ್ಸ್ ಹೇಳಿದ್ರು, ಅವ್ರ ಯಾರು ಹೇಳಿದ್ರು ಏನಂತ, ಇದು ಏನು ಮಾಡ್ತಿದ್ದಾನೆ ನಿಮ್ಮ ಹುಡುಗ, ಅದು ಬಿಡಿ, ಅದೇನು ಇಲ್ಲ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಬಟ್ ನಾನು ಅವಾಗೇನಾದ್ರೂ ಅವ್ರ ಮಾತು ಕೇಳಿದಿದ್ರೆ ಇವಾಗ ನಾನು ಇಲ್ಲಿರ್ತಿರ್ಲಿಲ್ಲ. ಓಕೆ, ಸಿಂಪಲ್ ಆಸ್ ದಟ್ ಗೈಸ್. ನೋಡಿ, ನಿಮ್ ಲೈಫ್ ಇದೆ, ನೀವು ಮುಂದೆ ಬರಬೇಕು ಅಂದ್ರೆ ಡಿಸಿಷನ್ ನಿಮ್ದಿರ್ಬೇಕು. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಲಾಸ್ಟ್ ಟಿಪ್ ಏನಪ್ಪಾ ಅಂತಂದ್ರೆ, ನಿಮಗೆ ಒಂದೇ ಕ್ಲಾರಿಟಿ ಕೊಡ್ತಿದ್ದೀನಿ, ನಿಮ್ಮ ಒಂದು ವಾಯ್ಸ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಯಾಕೆ ಮಾಡ್ಬೇಕಿದು ಕೆಲಸ ಅಂತ. ಓಕೆ, ಫಾರ್ ಎಕ್ಸಾಂಪಲ್, ಈ ಹಿಂದೆ ಒಂದು ಗೋಡೆ ಇದೆ ನನಗೆ. ಓಕೆ, ಈ ಗೋಡೆನ ನೀವು ಯಾರಾದ್ರೂ ನನಗೆ ಹೇಳ್ತೀರಾ, ಈ ಗೋಡೆ ಮುರಿಯಿ ಸರ್ ಅಂತಂದ್ರೆ, ನಾನು ಹೇಳ್ತೀನಿ ತಲೆ ಕೆಟ್ಟಿದ್ದಾನೆ ನಿಮ್ಗೆ ಅಂತ ಹೇಳ್ತೀನಿ. ಯಾಕೆ ಮುರಿಲಿ ನನ್ನ ಗೋಡೆ, ಒಳ್ಳೆ ಚೆನ್ನಾಗಿದೆ ಗೋಡೆ ಅಂತ ಹೇಳ್ತೀನಿ. ಬಟ್ ಅದೇ ಆ ಗೋಡೆ ಹಿಂದೆ ನಮ್ ಫಾದರ್ ಮದರ್ ಯಾರೋ ಒಬ್ರು ಕಷ್ಟದಲ್ಲಿದ್ದಾರೆ, ಇಲ್ಲ 10 ಕೋಟಿ ರೂಪಾಯಿ ಇದಾವೆ ಅಂತಂದ್ರೆ, ನೀವು ಹೇಳೋದೇ ಬೇಡ, ನಾನು ಗೋಡೆ ಮುರಿದಾಕ್ಬಿಡ್ತೀನಿ. ಯಾಕೆ ಫಸ್ಟ್ ಟೈಮ್ ಹೇಳಿದ್ಮೇಲೆ ಯಾಕೆ ಮುರಿಲಿಲ್ಲ, ನನ್ನ ಹತ್ರ ಒಂದು ರೀಸನ್ ಸ್ಟ್ರಾಂಗ್ ಇರಲಿಲ್ಲ, ಯಾಕೆ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ, ಯಾಕೆ ಮುರಿಬೇಕಂತ ಗೊತ್ತಿರಲಿಲ್ಲ. ಬಟ್ ಸೆಕೆಂಡ್ ಟೈಮ್ ಗೊತ್ತಾಯ್ತು ಯಾಕೆ ಮುರಿಬೇಕಂತ, ಮುರಿದಾಕ್ದೆ. ಸೇಮ್ ಆಸ್ ಇಟ್ ಈಸ್ ಫಾರ್ ಎವರ್ನು ಕೂಡ ಯಾಕೆ ಮಾಡಬೇಕು ಅಂತ ನಿಮಗೆ ಗೊತ್ತಿತ್ತು ಅಂತಂದ್ರೆ, ಹೇಗ್ ಮಾಡಬೇಕು ಅಂತ ನೀವು ಕೇಳಲ್ಲ, ಯು ಡಿಡ್ ಇಟ್. ಸೇಮ್ ಎಕ್ಸಾಂಪಲ್. ಓಕೆ, ಸಿಂಪಲ್ ಆಸ್ ದಟ್ ಗೈಸ್. ಏನಿದೆ ನೋಡಿ ಅಬೌಟ್ ನಿಮ್ಮ ಒಂದು ಲೈಫ್ ನ ಡಿಸಿಷನ್ ನೀವು ತಗೊಳ್ಳಿ. ಓಕೆ, ಬಿಕಾಸ್ ಯಾಕಂದ್ರೆ ನೋಡಿ, ಇನ್ನೊಬ್ಬರ ಮೇಲೆ ನೀವು ಡಿಪೆಂಡ್ ಇದ್ರಿ ಅಂತಂತಂದ್ರೆ, ಟ್ರಸ್ಟ್ ಮೀ, ಯಾವತ್ತೂ ಕೂಡ ಗ್ರೋತ್ ಆಗಲ್ಲ. ಇದೇ ಒಂದು ಬಿಸ್ನೆಸ್ ಅಂತ ಹೇಳ್ತಿಲ್ಲ ನಾನು, ಎಲ್ಲಿನೇ ಇರ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ನಂದೇ ತುಂಬಾ ಅನುಭವಗಳಿದಾವೆ ನನಗೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಂದೇ ಎಕ್ಸಾಂಪಲ್ ತಗೊಂಡು. ನಾನು ಸೈನ್ಸ್ ಸ್ಟೂಡೆಂಟ್ ಇದ್ದೆ. ಓಕೆ, ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ತಿದ್ರು, 10th ಒಳಗಡೆ ಸ್ವಲ್ಪ ನಂಗೆ ಚೆನ್ನಾಗಿ ಅಬೌಟ್ 79% ಮಾಡಿಬಿಟ್ಟಿದ್ದೆ ನಾನು. 79% ಮಾಡಿಬಿಟ್ಟಿದ್ದೆ. ಅದಕ್ಕೋಸ್ಕರ ಸೈನ್ಸ್ ಹಾಕೋಣ ನಮ್ಮ ಹುಡುಗಂಗೆ ಅಂತ ಅಂದ್ಬಿಟ್ಟು ಸೈನ್ಸ್ ಹಾಕಿದ್ರು ನಮ್ಮ ಫಾದರ್. ಓಕೆ, ಡಾಕ್ಟರ್ ಮಾಡೋಣ ಅಂತ. ಸೊ ಬಟ್ ಏನಪ್ಪಾ ಅಂದ್ರೆ, ಅವಾಗ ನಮ್ಮ ಫಾದರ್ಗೆ ರಿಲೇಟಿವ್ಸ್ ಬಂದು ಹೇಳ್ತಾರಲ್ಲ, ರಿಲೇಟಿವ್ಸ್ ಇರ್ತಾರಲ್ಲ, ಅವರೆಲ್ಲರೂ ಬಂದು, ಏನ್ ಇದು ಮಾಡಿಸ್ಬೇಡ, ತುಂಬಾ ಕಷ್ಟ ಇರುತ್ತೆ, ಸೈನ್ಸ್ ತುಂಬಾ ಲಾಂಗ್ ಇರುತ್ತೆ, ಓದ್ತಾ ಹೋಗ್ಬೇಕು, ತುಂಬಾ ಕಷ್ಟ ಇರುತ್ತೆ ಅದ್ರೊಳಗಡೆ, ಯಾಕೆ ಮಾಡಿಸ್ತೆ, ಸುಮ್ಮನೆ ಆರ್ಟ್ಸ್ ಮಾಡಿಸು, ಇಲ್ಲಾಂದ್ರೆ ಕಾಮರ್ಸ್ ಮಾಡಿಸು, ಈಸಿ ಇರುತ್ತೆ ಅಂತ ಹೇಳಿದ್ರು.
ಬಟ್ ಅವಾಗ ನಾನೇನು ಅಬೌಟ್ ನಮ್ಮ ಫಾದರ್ ಅವ್ರ ಮೇಲೆ ಇದು ಮಾಡಲಿಲ್ಲ, ಅವ್ರು ನನ್ನ ಮೇಲೆ ಟ್ರಸ್ಟ್ ಇತ್ತು ಅವ್ರಿಗೆ, ನಾನು ಮಾಡಿದೆ. ಓಕೆ, ಬಟ್ ಅವ್ರು ಯಾಕೆ ಹೇಳಿದ್ರು ಅಂತಂತಂದ್ರೆ ಅವ್ರ ಮಕ್ಳು ಮಾಡಕ್ ಆಗಿರ್ಲಿಲ್ಲ, ಅವ್ರ ಮಕ್ಕಳು ಸೈನ್ಸ್ ಒಳಗಡೆ ಫೇಲ್ ಆಗಿದ್ರು, ಅದ್ರೊಳಗಡೆ ಅಬೌಟ್ ಅಂದ್ರೆ ಇಂಜಿನಿಯರಿಂಗ್ ಒಳಗಡೆ ಫೇಲ್ ಆಗಿದ್ರು, ಒಬ್ಬ ಜಾಬ್ ಸಿಗ್ಲಿಲ್ಲ. ಬಟ್ ಇಟ್ ಮೀನ್ಸ್ ಏನಂತಂದ್ರೆ ಅವ್ರ ಮಕ್ಕಳು ಫೇಲ್ ಆದ್ರೆ ನಾನು ಫೇಲ್ ಆಗ್ತೀನ ಸೈನ್ಸ್ ಒಳಗಡೆ? ಲಾಜಿಕ್ನೇ ಇಲ್ಲ. ಸೇಮ್ ಆಸ್ ಇಟ್ ಈಸ್. ಓಕೆ, ಈಗ ಇವಾಗ ಅವ್ರ ಮಕ್ಕಳು ಫೇಲ್ ಆದ್ರಂದ್ರೆ ಇವಾಗ ನೋಡಿ ನಾನು ಕಾಲೇಜಿಗೆ ಹೋಗಿ ಬಿಡಕ್ ಆಗಲ್ಲ. ಓಕೆ, ಸೇಮ್ ಆಸ್ ಇಟ್ ಈಸ್ ನಿಮ್ಮ ಡಿಸಿಷನ್ ನಿಮಗೆ ಬರಲಿ. ಎಕ್ಸಾಕ್ಟ್ಲಿ ತುಂಬಾ ತರದ್ದು ಅಬೌಟ್ ಏನಂತಂದ್ರೆ ನಿಮ್ಗೆ ಎಕ್ಸಾಂಪಲ್ ಕೊಡ್ಬಹುದು ನಾನು. ಓಕೆ, ಸಿಂಪಲ್ ಆಸ್ ದಟ್ ನೋಡಿ, ಇವಾಗ ನನ್ನ ಫ್ರೆಂಡ್ ಮದುವೆ ಆಗ್ಲಿಕ್ಕೆ ಅಂದ್ರೆ ನಂದು ಕೂಡ ಆಗಲ್ವಾ? ನಂದಂತರೂ ಹಾಗೆ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಸೇಮ್ ಆಸ್ ಇಟ್ ಈಸ್ ನೋಡಿ, ನಿಮ್ ಲೈಫ್ ಒಳಗಡೆ ಡಿಸಿಷನ್ ನಿಮ್ದಿತ್ತು ಅಂತಂದ್ರೆ ನೀವು ಮುಂದೆ ಬರ್ತೀರಾ, ಇಲ್ಲ ಅಂತಂದ್ರೆ ನೀವು ಅವರು ಇವ್ರ ಮಾತು ಅವ್ರ ಮಾತು ಕೇಳ್ತು ಅಂದ್ರೆ ನೀವು ಅಲ್ಲಿ ಇರ್ತೀರಾ. ಓಕೆ, ಸೊ ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಈ ಒಂದು ಮೀಟಿಂಗ್ ಒಳಗಡೆ. ಓಕೆ, ಸಿಂಪಲ್ ಆಸ್ ದಟ್ ಗೈಸ್, ಏನಂತಂದ್ರೆ ನಿಮ್ಮ ಒಂದು ಮೆಂಟೋರ್, ಓಕೆ, ಫಸ್ಟ್ ಆಫ್ ಆಲ್ ಈ ಯಾರು ನಿಮಗೆ ಈ ಒಂದು ಮೀಟಿಂಗ್ ಲಿಂಕ್ ಕಳಿಸಿದ್ದಾರೆ ಅವರೆಲ್ಲರೂ ಕೂಡ ಏನಂದ್ರೆ ಥ್ಯಾಂಕ್ ಯು ಹೇಳಿ. ಬಿಕಾಸ್ ಯಾಕಂದ್ರೆ ಈ ಒಂದು ಮೀಟಿಂಗ್ ಇಂದ ನಿಮ್ಗೆ ಏನೋ ಒಂದು ಕಲ್ತಿದ್ದಾರೆ ಅಂತಂದ್ರೆ ಜಸ್ಟ್ ಬಿಕಾಸ್ ಆಫ್ ಅವರಿಂದ. ಅವ್ರೇನಾದ್ರೂ ನಿಮ್ಗೆ ಲಿಂಕ್ ಕಳ್ಸಿದ್ದಿಲ್ಲ ಅಂತಂದ್ರೆ, ಅವ್ರೇನಾದ್ರೂ ನಿಮಗೆ ಇನ್ವೈಟ್ ಮಾಡಿದ್ದಿಲ್ಲ ಅಂತಂದ್ರೆ ನಿಮಗೆ ಇಷ್ಟೊಂದು ವಿಸ್ಡಮ್ ನಾನು ಕೊಡಕ್ ಆಗ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ನನಗೂ ಕೂಡ ನಮ್ಮ ಮೆಂಟೋರ್ ಏನಾದ್ರು ಅಬೌಟ್ ಮಾಡಿಸಿದ್ದಿಲ್ಲ ಅಂತಂದ್ರೆ ತುಂಬಾ ಭಯ ಆಗತ್ತೆ ನನಗೆ. ಒಂದ್ ಅಬೌಟ್ ಅಂತಂದ್ರೆ ನನ್ಗ ಕೈ ಕಾಲು ತಣ್ಣಗಾಗ್ಬಿಡ್ತವೆ. ಬಿಕಾಸ್ ಯಾಕಂತಂದ್ರೆ ನಾನು ಏನ್ ಮಾಡ್ತಿರ್ಬೋದು, ಫಾರ್ ಎವರ್ ಸಿಕ್ಕಿದ್ದಿಲ್ಲ ಅಂತಂದ್ರೆ ಇವಾಗ ಒಂದು ಒಳ್ಳೆ ಇನ್ಕಮ್ ಬರ್ತಿದೆ, ಒಂದು ಒಳ್ಳೆ ನಮ್ಮ ಮನೆ ನಡೀತಿದೆ. ಬಟ್ ಸಿಕ್ಕಿರ್ಲಿಲ್ಲ ಅಂದ್ರೆ ಅವಾಗ ನಮ್ಮ ಮೆಂಟೋರ್ ನನಗೇನೆ ಹಲೋ ಅಬ್ರಾರ್ MS ನಾ ಮಾತಾಡ್ತಿರೋದು ಅಂತ ಕೇಳಿದ್ದಿಲ್ಲ ಅಂತಂದ್ರೆ, ನಂಗೆ ಕಾಲ್ ಬಂದಿದ್ದಿಲ್ಲ ಅಂದ್ರೆ, ಹೋಗ್ಲಿ ನನ್ನ ಫೋನ್ ಸ್ವಿಚ್ ಆಫ್ ಇತ್ತು ಅಂತಂದ್ರೆ ಏನಾಗ್ತಿತ್ತು? ಸ್ಟಿಲ್ 10,000ಕ್ಕೋಸ್ಕರ 12,000 ರೂಪಾಯಿಗೋಸ್ಕರ ವಾಟ್ ಎವರ್ ಇನ್ನೊಬ್ಬರ ಕೆಳಗಡೆ ಕೆಲಸ ಮಾಡ್ತಿದ್ದೆ, ಇದೇ ಇತ್ತು. ಬಟ್ ಟ್ರಸ್ಟ್ ಮೀ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ಅಬೌಟ್ ಏನಂತಂದ್ರೆ ಭಗವಂತನ ಇಚ್ಛೆ ಇರ್ಲಾರ್ದೆ ಒಂದು ಎಲೆ ಕೂಡ ಅಳ್ಳಾಡಕ್ಕಾಗಲ್ಲ ಅಂತಂದ್ರೆ, ಸೇಮ್ ಆಸ್ ಇಟ್ ಈಸ್ ನೀವೊಂದು ಮೀಟಿಂಗ್ ಅಲ್ಲಿ ಇದ್ದೀರಾ ಅಂತಂದ್ರೆ ಟ್ರಸ್ಟ್ ಮೀ, ಏನೋ ಒಂದು ರೀಸನ್ ಇದೆ. ಐ ಬಿಲೀವ್, ತುಂಬಾ ತುಂಬಾ ದೊಡ್ಡ ವಿಶ್ವಾಸ ಇದೆ ನನಗೆ ದೇವ್ರ ಮೇಲೆ. ಎಕ್ಸಾಕ್ಟ್ಲಿ. ಓಕೆ, ಸೇಮ್ ನೀವು ಇಲ್ಲಿದ್ದೀರಾ ಅಂತಂದ್ರೆ ಜಸ್ಟ್ ಬಿಕಾಸ್ ಆಫ್ ಹಿಮ್. ಓಕೆ, ಯಾರು ನಿಮ್ ಮೆಂಟೋರ್ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ಥ್ಯಾಂಕ್ ಯು ಹೇಳಿ, ಥ್ಯಾಂಕ್ ಯು ಫಾರ್ ದಿಸ್ ಮೀಟಿಂಗ್ ಅಂತ. ಓಕೆ, ಸೊ ಐ ಹೋಪ್ ನಿಮ್ಗೆಲ್ಲಾನು ಕೂಡ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಮತ್ತೇನೇ ಡೌಟ್ಸ್ ಇದ್ರು ಕೂಡ ಮೆಂಟೋರ್ ಜೊತೆ ಮಾತಾಡ್ಕೊಳ್ಳಿ. ಓಕೆ ಗೈಸ್, ಆಲ್ ದ ಬೆಸ್ಟ್.